ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಭಕ್ತರ ಪಾಲಿನ ಕಾಮದೈವವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ಅನಂತ ನಮನಗಳನ್ನು ಅರ್ಪಿಸಿ ಪುಣ್ಯಾತ್ಮರೇ ತಮ್ಮೆಲ್ಲರಿಗೂ ಶರಣಾರ್ಥಿ. ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಏನೂ ಮಾಡದೆ ಇರಲಿಕ್ಕೆ ಬರುವುದಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಮನುಷ್ಯ ಏನರೇ ಮಾಡ್ತಾ ಇರ್ತಾನೆ. ಅಕರ್ಮವಾಗಿ ಮನುಷ್ಯನಿಗೆ ಯಾರೂ ಇರ್ಲಕ್ಕೆ ಬರಂಗಿಲ್ಲ. ಅದಕ್ಕೆ ಕಲ್ಲ ಕಟಗಿ ಅಂತ. ನಾ ಏನೋ ಮಾಡಿಲ್ಲ, ಮಲಗೋದು ಒಂದು ಕರ್ಮನೇ, ಸಕರ್ಮಕ್ಕೆ ಅದು. ಮಲಗೋದು ಒಂದು ಕರ್ಮನೇ. ಏನೂ ಮಾಡಂಗಿಲ್ಲ ಅಂದ್ರೆ ನಾವು ಸತ್ತಾನ ಅಂತ, ನೋಡಂಗಿಲ್ಲ, ಕೇಳಂಗಿಲ್ಲ, ಮಲಗಂಗಿಲ್ಲ, ಮುಟ್ಟ ಸತ್ತಾನ ಅಂತ ಅಂತ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಏನರೇ ಮಾಡ್ತೇವೆ ಅಂದಮೇಲೆ ಮನುಷ್ಯ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡ್ತಾನೆ. ದನ ವಿಚಾರ ಮಾಡಂಗಿಲ್ಲ. ಅದಕ್ಕೆ ಮಹಾನುಭಾವರು ಮನಸ್ಸಿಗೆ ಬಂದಂತೆ ನಡೆಯದಿರು ಈಯದಲ್ಲಿ. ಮನಸ್ಸು ಬಂದಂಗೆ ಮಾಡ್ತಾವ ಮಂಗ್ಯ ದನ. ಇನ್ನು ಮಹಾತ್ಮರು ಹೇಳ್ದಂಗೆ ಬುದ್ಧಿ ಹೇಳ್ದಂಗೆ ಮಾಡ್ತಾರು ಮನುಷ್ಯ. ಆ ಬುದ್ಧಿ ಹೆಂಗೆ ಬರ್ತದ್ರಿ? ಸತ್ಕರ್ಮ ಮಾಡತಕ್ಕಂಥ ಬುದ್ಧಿ ಹೆಂಗೆ ಬರ್ತದ್ರಿ ಅಂತ ಕೇಳಿದರೆ ಬುದ್ಧಿ ಯೋಗಂ ದದಾಮ್ಯ. ಆ ಬುದ್ಧಿ ಹೆಂಗೆ ಬರ್ತದೆ ಅಂತ ಕೇಳಿದರೆ ಪರಮಾತ್ಮನಿಂದ ಬರ್ತದೆ. ಗೀತೆಯಲ್ಲಿ ಪರಮಾತ್ಮ ಹೇಳಿದ ಅರ್ಜುನಿಗೆ, ಹೇ ಅರ್ಜುನ, ಬುದ್ಧಿ ಯೋಗಂ ದದಾಮ್ಯ. ಯಾರಿಗೆ ಕೊಡ್ತಾನೆ ಪರಮಾತ್ಮ ಬುದ್ಧಿ? ಪುಣ್ಯಾತ್ಮರಿಗೆ ಪರಮಾತ್ಮ ಬುದ್ಧಿ ಕೊಡ್ತಾನೆ. ಬುದ್ಧಿ ಯಾರು ಕೊಡಂಗಿಲ್ಲ. ಪುಣ್ಯ ಬೇಕು ಅದಕ್ಕೆ. ಬಜಾರ್ಗೆ ಹೋದ್ರೆ ಏನಾದ್ರು ಸಾಮಾನು ಪುಕ್ಕಡ್ ಸಿಗ್ತದೆ, ನಿಮಗೆ ಸಿಗೋದಿಲ್ಲ, ಕೊಟ್ಟರೆ ಸಿಗ್ತಾವೆ. ಎಲ್ಲಕ್ಕಿಂತ ಹೆಚ್ಚಿನ ಕಿಮ್ಮತ್ತಿನ ವಸ್ತು ಅಂದ್ರೆ ಬುದ್ಧಿ. ದುಡ್ಡು ಗಳಿಸಬೇಡ್ರಿ, ಬುದ್ಧಿ ಗಳಿಸ್ರಿ. ಪರಮಾತ್ಮ ಯಾರ ಮೇಲೆ ಕೃಪಾ ಮಾಡ್ತಾನೋ ರೊಕ್ಕ ಕೊಡಂಗಿಲ್ಲ, ಬುದ್ಧಿ ಕೊಡ್ತಾನೆ. ಬುದ್ಧಿ ಯೋಗಂ ದದಾಮ್ಯ. ಆ ಬುದ್ಧಿ ಮನುಷ್ಯನಿಗೆ ಪುಣ್ಯ, ಪಾಪ, ಯೋಗ್ಯ, ಅಯೋಗ್ಯ, ಲಾಯಕ, ನಾಲಾಯಕ ಗುರುತು ಹಿಡಿಯೋದು ಬುದ್ಧಿ. ಅದು ಕಬ್ಬಣ, ಇದು ಬಂಗಾರ ಅನ್ನೋದು ಪರಶುಮಣಿ ಹೆಂಗೆ ಗೊತ್ತು ಹಿಡಿತದೆ. ಹಾಗೆ ಮನುಷ್ಯನ ಪುಣ್ಯ, ಪಾಪ, ಧರ್ಮ, ಅಧರ್ಮ, ಯೋಗ್ಯ, ಅಯೋಗ್ಯ, ನೀತಿ, ಅನೀತಿ ಗುರುತು ಹಿಡಿದು ಬುದ್ಧಿ. ಅದು ಇಲ್ಲಾದ್ರೆ ಮೋಸ ಬೀಳ್ತೇವೆ ನಾವು. ಕೊಟ್ಟಿ ನೋಟು ಭಾಳ ಮಂದಿ ತಗೊಳ್ಳೋರು ಅದಾರ, ಕೊಟ್ಟಿ ದುಡ್ಡು ತಗೊಳ್ಳೋರು ಭಾಳ ಅದಾರ. ಯಾಕೆ? ಬುದ್ಧಿ ಇಲ್ಲ. ನಾವು ಫಸಾಸೇವ್ರಿ, ನಾವು ಮೋಸ ಹೋದೇವ್ರಿ, ನಮಗೆ ತಿಳಿಲಿಲ್ರಿ, ಪಶ್ಚಾತ್ತಾಪ ಮಾಡಿದ್ರೆ ಏನು ಸಿಗುವುದಿಲ್ಲ. ಮೊದಲ ಪರೀಕ್ಷೆ ಮಾಡಿ ತಗೋಬೇಕು. ಪರೀಕ್ಷೆ ಮಾಡಕ್ಕೆ ಬುದ್ಧಿ. ಬುದ್ಧಿ ಹೆಂಗೆ ಬರ್ತದೆ ಸ್ವಾಮಿ? ಪರಮಾತ್ಮನ ಕೃಪೆಯಿಂದ. ಬುದ್ಧಿಯೋಗಂ ದದಾಮ್ಯ. ಗೀತೆಯಲ್ಲಿ ಪರಮಾತ್ಮ ಹೇಳಿದ ಬುದ್ಧಿ ಕೊಡ್ತೇನೆ. ಮತ್ತೆ ನಮಗೆ ಯಾಕೆ ಬುದ್ಧಿ ಕೊಡಬಾರ್ದ್ರಿ? ಎಲ್ಲರಿಗೂ ಅವನೇ ಹುಡ್ಸ್ಯಾನ. ಎಲ್ಲರೂ ನೀವೇ ಹಿಡಿದಿರಿ, ಎಲ್ಲರಿಗೆ ಬರೋಬರಿ ಕೊಡ್ತೀರಿ, ಒದ್ದವ್ರಿಗೆ ಕೊಡ್ತೀರಿ, ನೀವೇ ಹಿಡಿದಿರಿ. ಮತ್ತೆ ನಿಮ್ಗೆ ವಿಷ ಹಾಕ್ತಾನ, ನಿಮಗೆ ಕುತ್ತಿಗೆ ಹೀಸಿರ್ತಾನ, ನಿಮ್ಗೆ ಹೊರಗೆ ಹಾಕ್ತಾನ, ಕೊಡ್ತೀರಿ. ನೀವೇ ಹಿಡಿದಿರಲ್ಲ. ನಮ್ಮ ವೈರಿ ಅದನ್ರಿ, ನಮ್ಮ ಹೊಟ್ಟೆಯಾಗ ವೈರಿ ಹುಟ್ಟೇನ್ರಿ ಅಂತೀರಲ್ಲ. ಯಾಕೆ? ನಿಮಗೆ ಅನುಕೂಲಾಗಿ ನಡೆದ್ರೆ ಮಗ ಅಂತೀರಿ, ನಿಮಗೆ ಅನುಕೂಲನಾಗಿ ಹಿಡಿದ್ರೆ ಹೆಂಡತಿ ಅಂತೀರಿ, ನಿಮಗೆ ಅನುಕೂಲನಾಗಿ ಹಿಡಿದ್ರೆ ತಮ್ಮ, ಅಣ್ಣ, ಅವ್ವ, ಅಪ್ಪ ಅಂತೀರಿ. ನಿಮಗೆ ವಿರುದ್ಧ ಯಾರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ, ಯಾರಿಗಾರೂ ಇಲ್ಲ, ಗೆಟ್ ಔಟ್ ಅಂತೇಳಿ.
ಹಾಗೆ ಪರಮಾತ್ಮ ಎಲ್ಲರಿಗೂ ಅನುಕೂಲ ಅದ. ತಾಯಿ ತಂದಿದ್ದಾಗ ತೊಮ್ಮೇವ ಪಾತ ಮಾತಾ ತೊಮ್ಮೇವ ಪಿತ. ಅನುಕೂಲ ಮಗ ಆಗಪ್ಪ, ಅನುಕೂಲ ಹೆಂಡತಿ ಆಗಪ್ಪ, ಅನುಕೂಲ ಏನಪ್ಪ ಅಂದ ಅಣ್ಣ ತಮ್ಮಗಪ್ಪ, ಕೃಪಾ ಮಾಡ್ತಾನೆ ಪರಮಾತ್ಮ. ನಾವು ಹಂಗಲ್ಲ, ನಮ್ಮ ಮನಸ್ಸಿಗೆ ಬಂದ ನಡೀತೇವೆ, ನಮ್ಮ ಮೇಲೆ ಕೃಪಾ ಮಾಡು. ಮನಸ್ಸಿಗೆ ಬಂದಂತೆ ನಡೆಯುವುದು ಇಯದಲ್ಲಿ. ಯು ಆರ್ ನಾಟ್ ಪರ್ಮಿಟೆಡ್ ಟು ವರ್ಕ್ ಆಸ್ ಯು ಲೈಕ್. ನಿನ್ನ ಮನಸ್ಸಿಗೆ ಬಂದಾಗ ನಡೆಯೋಕೆ ನಿಮಗೆ ಪರಮಾತ್ಮ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಕಾನೂನು ಅದು. ಈ ಊರಾಗಿದ್ದಿ ಊರಾಗ ಕಾನೂನ ನಡಿ, ಇಲ್ಲಾಂದ್ರೆ ಗೆಟ್ ಔಟ್ ಅಂತ. ಈ ದೇಶ ಇದೆ, ದೇಶದ ಕಾನೂನಾಗ ನಡಿ. ಇಲ್ಲಾಂದ್ರೆ ಮನೆ ಕಾನೂನದ, ಊರ ಕಾನೂನದ, ದೇಶದ ಕಾನೂನು ಇಲ್ಲ ಜಗತ್ತಿನೊಳಗೆ. ಮತ್ತು ಜೈಲು ಯಾಕೆ ಮಾಡ್ಯಾರ? ಡೈವರ್ಸ್ ಯಾಕೆ ಹಾಕವ? ಕಾನೂನು ಬಿಟ್ಟು ನಡೆದ್ರೆ ಡೈವರ್ಸ್ ಹಾಕರು, ಕಾನೂನು ಬಿಟ್ಟಿದ್ರೆ ಜೈಲ್ ಅದ. ಧರ್ಮ ಬಿಟ್ಟು ನಡೆದ್ರೆ ಯಮಾದ ನರಲೋಕ, ನರಕಲೋಕ. ಪರಮಾತ್ಮ ಜಗತ್ತಿನ ಕಾನೂನು ಇಲ್ಲದೆ ಯಾವ್ದು ನಡೆಯಂಗಿಲ್ರಿ. ಕಣ್ಣ ನೋಡಬೇಕು, ಕಿವಿ ಕೇಳಬೇಕು, ಬಾಯಿ ಮಾತಾಡಬೇಕು, ಕೈ ಹಿಡಿಬೇಕು, ಕಾಲು ನಡಿಯಬೇಕು. ಕಾನೂನು ಬಿಡಕ್ಕೆ ಬರಂಗಿಲ್ಲ. ಹಿಡಿಯುವುದೇ ಕೈಯ, ನಡೆಯುವುದೇ ಕಾಲ, ನೋಡುವುದೇ ಕಣ್ಣು. ಅವು ತಮ್ಮ ಕೆಲಸ ಬಿಟ್ಟು ಅಂದ್ರೆ ಚೆಗ್ಗಿನಾಗಿ ಬೀಳ್ತಿ, ಬೆಂಕಿಯಾಗಿ ಬೀಳ್ತಿ, ನೀರಾಗಿ ಬೀಳ್ತಿ, ಸಾಯ್ತಿ. ಅವು ಸಮನಾಯ ಕೆಲಸ ಮಾಡಿದ್ರೆ ಇರ್ತಿ, ನಿನ್ನ ಜೀವನ ಸುಗಮ ಸಾಗ್ತದೆ. ಇಲ್ಲ ಅಂದ್ರೆ ಜೀವನ ಸ್ವರ್ಗ ಅಲ್ಲ, ನರಕ ಆಗ್ತದ. ನರಕ ನರಕ. ಪರಂತು ನಾವಿಷ್ಟು ಮೂರ್ಖರಿದ್ದೇವೆ. ಅಲ್ಪ ಸುಖಕ್ಕಾಗಿ, ಅಲ್ಪ ಹೊಗಳಿಕೆಗಾಗಿ, ಅಲ್ಪ ಧನಕ್ಕಾಗಿ ಸಮಸ್ತ ನೀತಿ ಧರ್ಮವನ್ನು ನಾವು ಗಾಳಿಗೆ ತೋರ್ಕೋತೇವಲ್ಲ. ಮಹಾತ್ಮರು ಭಾಳ ಕವನ ಹೇಳ್ತಾರೆ, ತಮ್ಮ ಅಲ್ಲೋ ಅಲ್ಲೋ ಅಲ್ಲೋ. ಈಗ ಭಾಳ ಚಲೋ ಅನ್ನಿಸ್ತದೆ ನನಗೆ, ಭಾಳ ಕಷ್ಟ ಆಗ್ತದೆ. ಧರ್ಮಾದೇವ ಸುಖಂ ಯಾತಿ. ಸುಖ ಎಲ್ಲೆಲ್ಲಿ ಧರ್ಮದಿಂದೇ ಸುಖ, ಅಧರ್ಮದಲ್ಲಿ ಸುಖ, ಅಧರ್ಮದಿಂದ ಐಶ್ವರ್ಯ ಅದ, ಸುಖ ಇಲ್ಲ, ಶಾಂತಿ ಇಲ್ಲ. ಪರಂತು ಮೂರ್ಖ ಮನಸ್ಸು ಸುಖಕ್ಕೆ ಶಾಂತಿ ಅಂತ ಹೋಗೋತಾನೆ. ಶಾಂತಿಗೆ ಸುಖಕ್ಕೆ ಸಂಬಂಧ ಇಲ್ರಿ. ಪಲ್ಲಂಗ ಬಂದ್ರೆ, ಮನೆ ಕಟ್ಟಿದ್ರೆ, ಮಾಡೇ ಕಟ್ಟಿದ್ರೆ, ಬಂಗಾರ ಹಾಕ್ಕೊಂಡು ಶಾಂತಿ ಸಿಗ್ತದಂತಲ್ಲ. ಶಾಂತಿ ಇದ್ದವರು ಬಿಟ್ಟು ಅಡವಿ ಸೇರಿ. ಎಷ್ಟು ಶಾಂತ ಆಗಿದ್ರು ಅವರು, ಎಷ್ಟು ಶಾಂತ ಆಗಿದ್ರು. ಅವ್ರಿಗೆ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಐಶ್ವರ್ಯ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅಪಾರ ಸಂಪತ್ತು, ಸುಖ ಸಿಗಲಿಲ್ಲ, ಶಾಂತಿ ಸಿಗಲಿಲ್ಲ. ಬಿಟ್ಟು ಹೋದ್ರಲ್ರಿ, ಬಿಟ್ಟು ಹೋದ್ರಲ್ಲ. ಪರಂತು ಅದಕ್ಕೆ ಮಹಾತ್ಮರು ನಮಗೆ ಮೇಲಿಂದ ಮೇಲೆ ಎಚ್ಚರ ಮಾಡ್ತಾರೆ. ಏಳು, ಎದ್ದೇಳು. ಎಷ್ಟು ಜನ ಮಲಗ್ತಪ್ಪ, ಇದೇ ಚಲೋ ಅನಿಸೋದಲ್ಲಪ್ಪ ನಿನಗೆ. ಯಾವ ಹೊಲಸು ನಾವೆಲ್ಲ ಥೂ ಅಂತ ಹುಡಿ ಚೆಲ್ತೇವೆ, ನೋಡಂಗಿಲ್ಲ. ಅದರಾಗೆ ಹಂಗೆ ಮಕ್ಕೊಂಡು ಎದ್ದು ಇರ್ತದಲ್ಲ, ಅದಕ್ಕೆ ಭಾಳ ಎಷ್ಟು ಸುಖ. ಬಾ ಅಂದ್ರೆ ಹೊರಗೆ ಅಲ್ಲಂತದ್ದು. ನಾ ಅದರಾಗೆ ಅದೇ ಮಲ, ಅದೇ ಮೂತ್ರ, ಅದರೊಳಗೆ ಮಲಗ್ತೇನೆ. ನನಗೆ ಆನಂದದ ಅಂತ ಅಲ್ಲ, ನಾವೆಲ್ಲ ತ್ಯಾಗ ಮಾಡಿದರೊಳಗೆ ಅದಕ್ಕೆ ಇರ್ತದೆ. ಮಹಾತ್ಮರು, ಸತ್ಪುರುಷರು, ಶರಣರು, ಸಂತರು ತ್ಯಾಗ ಮಾಡಿದ್ರೊಳಗೆ ನಾವು ಆನಂದ ಅಂತ ಅದರೊಳಗೆ ಕುಂತಿದ್ದೇವೆ. ಅದೇ ಹೆಂಡತಿ, ಅದೇ ಗಂಡ, ಅದೇ ಮಕ್ಕಳು, ಅದೇ ರೊಕ್ಕ, ಅದೇ ರೂಪಾಯಿ. ಅವ್ರಿಗಿಲ್ಲ. ಇಲ್ಲದಕ್ಕೆ ಬಿಟ್ಟು ಹೋದ ಅಕ್ಕಮಹಾದೇವಿ, ಇಲ್ಲದಕ್ಕೆ ಬಿಟ್ಟು ಹೋದ ಮೀರಾಬಾಯಿ, ಇಲ್ಲದಕ್ಕೆ ಬಿಟ್ಟು ಬಸವಣ್ಣ, ಇಲ್ಲದಕ್ಕೆ ಬಿಟ್ಟರು ಚನ್ನ ಬಸವಣ್ಣ. ಅರೆ ಶರಣರು ಸಂತರ ಕಥೆ ಕೇಳ್ತೀರಿ ಪುಣ್ಯಾತ್ಮರೇ. ಇಲ್ಲದಕ್ಕೆ ಒಲ್ಲಂದಿಲ್ಲ ಅವರು, ಇಲ್ಲದಕ್ಕೆ ಬಿಟ್ಟಿಲ್ಲ, ಒಲ್ಲದಕ್ಕೆ ಬಿಟ್ಟ. ಅಲ್ಲಿ ಆನಂದ. ತ್ಯಾಗ ಶಾಂತಿರನಂತರಂ. ಜಗತ್ತಿನಲ್ಲಿ ತ್ಯಾಗದಲ್ಲಿ ಶಾಂತಿ ಅದ, ಭೋಗದಲ್ಲಿ ಶಾಂತಿ ಇಲ್ಲ. ಬಿಟ್ಟು ನೋಡ್ರಿ. ಹೊಟ್ಟೆ ಕೆಟ್ಟರೆ ಊಟ ಬಿಡ್ತೀರಿಲ್ಲ, ಆರಾಮಾಯ್ತಿರಿ. ಹೊಟ್ಟೆ ಬಿಡ್ತಂದ್ರೆ ಗುಳಿಗೆ ತೊಗೊಂಡು ಸಂಡಾಸ ಮಾಡ್ಕೊಂಡ್ರೆ ಆರಾಮ ಹಾಕೋದಿಲ್ಲ, ಬಿಟ್ಟರೆ ಆರಾಮ ಹಾಕೋದಿಲ್ಲ. ನಮ್ಮ ಕಲ್ಪನೆ ಎಷ್ಟು ಇದ್ದರೆ ಆರಾಮ ಇಲ್ಲ. ತ್ಯಾಗೇ ನೇಕೇನ ಅಮೃತತ್ವಂ ತ್ಯಾಗಾತ್ ಶಾಂತಿರನಂತರಂ. ಮಹಾತ್ಮರು ರಾಜ ಇದ್ದವ್ರು ಹೇಳಿದ ಮಾತಿದು, ಪರಮಾತ್ಮ ಹೇಳಿದ ಮಾತಿದು. ಶಾಂತಿ ಅಂತಕ್ಕಂಥದ್ದು ತ್ಯಾಗದಲ್ಲಿ ಅದವಿನ ಭೋಗದಲ್ಲಿ ಇಲ್ಲ.
ತ್ಯಾಗ ಒಂದರಿಂದಲೇ ಶಾಂತಿ. ತ್ಯಾಗೇ ನೇಕೇನ ಅಮೃತತ್ವ ಮಾನುಷು. ತ್ಯಾಗದಿಂದ ಪರಮಾತ್ಮ ಸಿಗ್ತಾನೆ, ಭೋಗದಿಂದ ಅಲ್ಲ. ಮಲ್ಲಿಕಾರ್ಜುನ ಸಿಕ್ಕಿದ್ದು ರಾಜದಿಂದ ಅಲ್ಲ, ಅಕ್ಕಮಹಾದೇವಿಗೆ ತ್ಯಾಗದಿಂದ. ಮೀರಾಬಾಯಿಗೆ ಪರಮಾತ್ಮ ಸಿಕ್ಕುದು ತ್ಯಾಗದಿಂದ ಅಲ್ಲ, ಭೋಗದಿಂದ ಅಲ್ಲ, ತ್ಯಾಗದಿಂದ. ಪರಂತು ನಾವೆಲ್ಲ ಇನ್ನೂ ಬೇಕು 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 ಅಂತೀವಿ. ಬೇಕೂಪಾಗಿದ್ದೇವೆ, ಬೇಕೂಪು. ಬೇಡ ಅಂದಿಲ್ಲ ಅವರು, ಬೇಕು, ಎಷ್ಟು ಬೇಕು ಅಷ್ಟು ಬೇಕು. ಶರೀರಕ್ಕೆ ಉಷ್ಣತೆ ಬೇಕಲ್ಲ, ಎಷ್ಟು ಬೇಕು? ಹೆಚ್ಚಾದ್ರೆ 100, 102, 103, 108 ಆದ್ರೆ 110 ಆದ್ರೆ ನಿನ್ನ ಹಣ ಎತ್ತದು. ಥಂಡಿ ಬೇಕು, ಎಷ್ಟು ಬೇಕು? ಥಂಡಿ ಎಷ್ಟು ಬೇಕು ಅಷ್ಟೇ ಬೇಕು. ಉಷ್ಣತೆ ಅಷ್ಟೇ ಬೇಕು. ಅನ್ನ ಎಷ್ಟು ಬೇಕು ಅಷ್ಟೇ ಬೇಕು. ಹೆಚ್ಚಾದ್ರೆ ಸಾಯ್ತಿ, ಕಮ್ಮಾದ್ರೆ ಸಾಯ್ತಿ. ಉಷ್ಣತೆ ಹೆಚ್ಚಾದ್ರೂ ಸಾಯ್ತಿ, ಕಮ್ಮಾದ್ರೂ ಸಾಯ್ತಿ. ಶೀತ ಹೆಚ್ಚಾದ್ರೂ ಸಾಯ್ತಿ, ಕಮ್ಮಾದ್ರೂ ಸಾಯ್ತಿ. ಮಧ್ಯಭಾವೇನ ಸೇವೇತ. ಮಧ್ಯಭಾವದಾಗಿರ್ಬೇಕ್ರಿ. ಬೇಡ, ಸಂಸಾರ ಬಿಟ್ಟು ಎಲ್ಲಿ ಹೋಗ್ಬೇಕು? ನಾವು ಸಂಸಾರದಾಗ ಇರ್ತೇವೆ. ಊಟ ಬಿಟ್ಟು ಬದುಕ್ತೇವೆ ಅಂದರೆ ಎಷ್ಟು ಬೇಕಷ್ಟು ನೋಡಬೇಕು, ಎಷ್ಟು ಬೇಕಷ್ಟು ಕೇಳಬೇಕು, ಎಷ್ಟು ಬೇಕಷ್ಟು ತಿನ್ನಬೇಕು, ಎಷ್ಟು ಬೇಕಷ್ಟು ಮುಟ್ಟಬೇಕು, ಎಷ್ಟು ಬೇಕಷ್ಟು. ಅತಿ ಸರ್ವತ್ರ ವರ್ಜೈ. ಅತಿ ಅನ್ನೋದು ಎಲ್ಲಿ ಮಾಡಬೇಡ ಅಂತ ನಾವು. ಅತಿ ದುಃಖದಾಯಕದ, ಅತಿ ಕಷ್ಟದಾಯಕದ, ಅತಿ ಕಡೆಗೆ ನಿನಗೆ ನರಕಕ್ಕೆ ಒಯ್ತದೆ. ಉಣ್ಲಾರ್ದೆ ಇರಕ್ಕೆ ಬರಂಗಿಲ್ಲ. ಉಳ್ಳಿಲ್ಲ ಅಂದ್ರೆ ಸಾಯ್ತಿ, ಹೆಚ್ಚು ಉಂಡ್ರೂ ಸಾಯ್ತಿ. ಅಲ್ಲ, ಉಂಡು ಸತ್ತ ಹೋದ್ರೆ ಎಷ್ಟೋ ಜನ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮತ್ತು ನಮಗೆಲ್ಲ ರೋಗಗಳಾಗಿದೆ. ಯಾಕೆ? ಊಟ ಬಲ್ಲವನಿಗೆ ರೋಗವಿಲ್ಲ. ಎಷ್ಟು ಉಣಬೇಕು, ಏನು ಉಣಬೇಕು, ಹೆಂಗೆ ಗೊತ್ತಿಲ್ಲ ನಮಗೆ. ಅದಕ್ಕೆ ಮಹಾತ್ಮರು ನಮಗೆ ಮ್ಯಾಲಿಂದ ಮೇಲೆ ಎಚ್ಚರ ಕೊಡ್ತಾರೆ. ಪುಣ್ಯಾತ್ಮರೇ, ಜೀವನದಲ್ಲಿ ಆರೋಗ್ಯದಿಂದ ಇರಲಿಕ್ಕೆ ಪ್ರಯತ್ನ. ಆರೋಗ್ಯ ಕೇವಲ ಊಟ ಮಾಡುವುದರಿಂದ, ಬಟ್ಟೆ ಉಡುವುದರಿಂದ, ಬಂಗಾರ ಹಾಕೊಳ್ಳೋದ್ರಿಂದ ಆರೋಗ್ಯ ಬರುವುದಿಲ್ಲ. ಹಾಕೊಂಡವ್ರು ನೋಡಿರಿ, ಹೆಚ್ಚು ಉಂಡು ಹೆಚ್ಚು ಬಂಗಾರ ಹಾಕೊಂಡವ್ರೆ ದವಾಖಾನೆಗೆ ಅದಾರ ಅನ್ನೋದು ನಿಮಗೆ ಬರ್ತದೆ. ದವಾಖಾನೆಗೆ ಯಾರು ಇರ್ತಾರೆ? ಹೆಚ್ಚು ಉಂಡವರು, ಹೆಚ್ಚು ಬಂಗಾರ ಹಾಕೊಂಡವರು, ಹೆಚ್ಚು ಬಟ್ಟೆ ಉಟ್ಟವ್ರೆ ಅದಾರ. ದಾರಿನ ಭಿಕಾರಿಗಳು ಹೋಗ್ಯಾರ ದವಾಖಾನೆಗೆ. ಇಟ್ಟಾರ ಇಟ್ಟು ಮನೆ ಕಟ್ಟಿ, ಮಾಡೇ ಕಟ್ಟಿ, ಬಂಗಾರ ಹಾಕೊಂಡು ದಿವ್ಸಕ್ಕೊಂದು ಡ್ರೆಸ್ ಚೇಂಜ್ ಮಾಡೋದು. ನೀವ್ಯಾಕೆ ದವಾಖಾನೆಗೆ ಹೋಗ್ತೀರಿ? ಪುಣ್ಯಾತ್ಮ, ನಮ್ಗೆಲ್ಲರಿಗೂ ಗೊತ್ತದ್ರಿ, ಗೊತ್ತಿಲ್ಲ ಅನ್ನೋದೇನಿಲ್ಲ. ಪರಂತು ಮಾನ, ಅಭಿಮಾನ, ಲೋಭ, ಇಚ್ಛೆ, ಆಶೆ ನಮ್ಮನ್ನು ಬಲಾತ್ಕಾರ ಮಾಡ್ತಾವೆ, ಮಾಡಕ್ಕೆ ಹಚ್ತಾವೆ. ತಿಳಿದ್ರೂ ತಪ್ಪು ಮಾಡ್ತೇವೆ ಅಂತ ತಿಳ್ಕೊಂಡು ಮಹಾತ್ಮರು ಮ್ಯಾಲಿಂದ ಮೇಲೆ ನಮಗೆ ಎಚ್ಚರ ಮಾಡ್ತಾರೆ. ಜಲ್ದಿ ಅಲಾರಾಮ್ ಇಡ್ತಾರೆ. ಅವ್ರು ಎಚ್ಚರ ಮಾಡಿದ್ರು ಅಲಾರಾಮ್ ತೆಲಿಬಿಡೋದು ಮಕ್ಕೊಂಡ್ರೆ ಯಾರು ಏನು ಮಾಡಬೇಕು? ನಮಗೆ ಹೇಳ್ತಾರೆ, ನೋಡಪ್ಪ, ಮಹಾತ್ಮ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ, ನಮ್ಮ ಹಿರಿಯರು ಅವ್ವ ಅಪ್ಪ ಮುತ್ಯಾಗಳು ಹೇಳ್ತಾರೆ. ಪರಂತು ಮತ್ತು ನಾವು ತಲೆ ಬಿಡಿತೇವೆ. ಅದಕ್ಕೆ ತಲೆ ಬಿಡೋದು ಮತ್ತೆ ಮುಕ್ಕೋತೇವೆ, ಮತ್ತು ನಮ್ಮ ಕೆಲಸನೇ ಮಾಡ್ತೇವೆ. ಅದಕ್ಕೆ ಮಹಾನುಭಾವರು ನಮಗೇನಪ್ಪ ಅಂತ ಕೇಳಿದರೆ, ಜೀವನದಲ್ಲಿ ಯಾವ ಮನುಷ್ಯನು ಅಪಥ್ಯವೂ ಆರೋಗ್ಯ ಕೊಡುವುದಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಪಥ್ಯ ಮಾಡಿದವ ಆರೋಗ್ಯ ಇರ್ತಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಗ ಅಧರ್ಮ ದುಃಖ ಕೊಡ್ತದಂತ ಯಾರಿಗೂ ಗೊತ್ತಿಲ್ಲ. ಧರ್ಮ ಸುಖ ಕೀರ್ತಿ ಕೊಡ್ತದಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತದ. ಪರಂತು ನಮ್ಮ ಆಶೆ ಅಭಿಮಾನಿಗಳು ತಿಳಿದು ಹೆಂಗೆ ಪಥ್ಯ ಬಿಡ್ತೇವೆ, ಕುಡಿಬಾರ್ದು ಕುಡ್ತೇವೆ, ತಿನ್ನಬಾರ್ದು ತಿಂತೇವೆ, ಆಡಬಾರ್ದು ಆಡ್ತೇವೆ, ಮಾಡಬಾರ್ದು ಮಾಡ್ತೇವೆ. ಹಂಗೆ ನಮ್ಮ ಜೀವನದಲ್ಲಿ ನಿತ್ಯನೂ ಮಾಡ್ತಾ ಇರ್ತೇವೆ. ಪುಣ್ಯಾತ್ಮರೇ, ಮಾಡ್ತಾ ಇರ್ತೇವೆ. बाद में पछताए तो क्या होगा? ದವಾಖಾನೆ ಬಿದ್ದು ಆಪರೇಷನ್ ಮಾಡ್ಕೊಳಕ್ಕೆ ಅವಾಗ ಏನ್ರಿ ನಾ ಮಾಡಬಾರ್ದಾಗಿತ್ತೈತೆ, ಅವಾಗ ಏನು ಮಾಡೋಕ್ಕಾಗ್ತದೆ? ರೊಕ್ಕ ತುಂಬು ಹೊಟ್ಟೆ ಕೊಯ್ಸು ಅಂತ ನಾವು.
ರೊಕ್ಕ ತುಂಬು, ಹೊಟ್ಟೆ ಕೊಯ್ಸು, ಕಾಲು ಕಡಿಸು, ಆಪರೇಷನ್ ಮಾಡ್ಕೊ. ನನ್ನ ತಪ್ಪಲ್ರಿ. ಹೇಳಿದ್ರು, ಗುರು ಹೇಳಿದರು, ತಾಯಿ ಹೇಳಿದರು, ತಂದೆ ಹೇಳಿದರು, ಶಾಸ್ತ್ರ ಹೇಳಿದ್ರು, ಧರ್ಮಂ ಚರ, ಧರ್ಮದಿಂದ ನಡೆಯುತ್ತಮ್ಮ. ಪರಂತು ರೋಗಿ ಮನುಷ್ಯ ಯಾರ ಮಾತು ಕೇಳಂಗಿಲ್ಲ. ಮತ್ತೆ ಕುಡಿತಾನೆ, ಮತ್ತೆ ತಿಂತಾನೆ, ಮತ್ತೆ ಮಾಡ್ತಾನೆ. ಯಾಕೆ? ದುಃಖ ಬರೋಕ್ಕಿಂತ ಮೊದಲು ದುರ್ಬುದ್ಧಿ ಬರ್ತದೆ ರೀ. ಪೊಲೀಸರು ಬರೋಕ್ಕಿಂತ ಮುಂಚೆ ಅಗ್ನಿಶಾಮಕ ಬರೋಕ್ಕಿಂತ ಸಾರಿನ ಬರ್ತದೆ. ಅಗ್ನಿಶಾಮಕ ದಳ ಬರೋಕ್ಕಿಂತ ಸಾರಿನ ಬರ್ತದೆ. ಮಿನಿಸ್ಟರ್ ಬರೋಕ್ಕಿಂತ ಮುಂಚೆ ಪೊಲೀಸರು ಬರ್ತಾರೆ. ಹಂಗೆ ದುಃಖ ಬರೋಕ್ಕಿಂತ ಮೊದಲು ನಿಮ್ಗೆ ದುರ್ಬುದ್ಧಿ ಬರ್ತದೆ. ಮಾಡಬಾರ್ದು ಮಾಡಬೇಕು, ನೋಡಬಾರ್ದು ನೋಡಬೇಕು, ಕೇಳಬಾರ್ದು ಕೇಳಬೇಕು. ತಿಳ್ಕೋರಿ, ದುಃಖ ಬರಕತ್ಯದ, ಇಂದಿನ ನಾಳೆ ಬರ್ತದೆ. ಪರಂತು ಮನುಷ್ಯ ಇಷ್ಟು ಮೂರ್ಖದನ, ಇಷ್ಟು ಬುದ್ಧಿ ಇರದನ, ಮತ್ತೆ ಮಾಡ್ತಾನೆ, ಗುಳಿಗೆ ತಗೋತಾನೆ, ಮತ್ತೆ ತಪ್ಪ ಮಾಡ್ತಾನೆ, ಇಂಜೆಕ್ಷನ್ ಮಾಡ್ಕೋತಾನೆ, ಮತ್ತೆ ತಿಂತಾನೆ, ಆಪರೇಷನ್ ಮಾಡ್ಕೋತಾನೆ, ಮತ್ತೆ ಮಾಡ್ತಾನೆ. ಇವನಿಗೆ ಏನು ಅನ್ಬೇಕ್ರಿ? ಏನು ಅನ್ಬೇಕು? ತಿಳಿಯಲಾರದೆ ಮಾಡಿದವರಿಗೆ ಅಪರಾಧಕ್ಕೆ ಏನದ? ರಿಮಾಂಡ್ ಹೋಗೋದು. ತಿಳಿದ ಮಾಡಿದವರಿಗೆ ಶಿಕ್ಷೆ, ಹುಡುಗರಿಗೆ ರಿಮಾಂಡ್ ಹೋಗೋದು, ತಿಳಿದವರಿಗೆ ಭಾಷೆ. ದನಗಳು ಮಾಡಿದ್ದಕ್ಕೆ ಇಲ್ಲ, ಮನುಷ್ಯ ಮಾಡಿದರೆ ತಪ್ಪಂತಾರೆ ಪರಮಾತ್ಮ. ಅದಕ್ಕೆ ಶಾಸ್ತ್ರ ನಮ್ಮ ಮೇಲಿಂದ ಮೇಲೆ ಏನಪ್ಪ ಅಂತ ಕೇಳಿದರೆ, ನಿನ್ನ ಜೀವನದಲ್ಲಿ ಏನಾರೆ ಗಳಸಕ್ಕೆ ಯಾರು ಬೇಡ ಅಂದಾರೆ? ಗಳಸಕ್ಕೆ ಯಾರು ಬೇಡ ಅಂದಾರೆ? ಬರುವುದನ್ನು ಗಳಿಸ್ರಿ. ನಮ್ಮ ಜೊತೆಗೆ ಬರುವುದನ್ನು ಗಳಿಸ್ರಿ. ಪ್ರಪಂಚಕ್ಕೆ ಎಷ್ಟು ಬೇಕಾದ್ರೂ ಇದು ಗಳಿಸ್ರಿ, ಬರುವುದು ಅದನ್ನು ಗಳಿಸ್ರಿ. ಮನೆ ಕಟ್ಟಬೇಡ ಅಂದಿಲ್ಲ, ರೊಕ್ಕ ಬೇಡ ಅಂದಿಲ್ಲ, ಹೆಂಡತಿ ಬೇಡ ಅಂದಿಲ್ಲ, ಗಂಡ ಬೇಡ ಅಂದಿಲ್ಲ. ಅವು ಬಹಳ ಅನುಕೂಲದವ್ರು ನಿಮಗೆ. ನೀನು ದಪ್ಪತಾರೆ, ಹೆಂಡತಿ ಎಷ್ಟು ಅನುಕೂಲ. ಶರಣರು ಹೆಂಗಿದ್ರಿ? ಎಂತ ಇದ್ರಿ? ಗಂಡನಿಗೆ ಬುದ್ಧಿ ಹೇಳ್ತಿದ್ರು, ದಾರಿ ತಪ್ಪದ. ಹೆಂಡತಿ ಬೇಡ ಅಂದಿಲ್ಲ, ಗಂಡ ಬೇಡ ಅಂದಿಲ್ಲ. ಗಂಡ ಹೆಂಡತಿ ಧರ್ಮಕ್ಕೇನು ವಿರೋಧ ಮಾಡಂಗಿಲ್ಲ. ಅಂಥವ್ರು ನೋಡಿದೇವಲ್ಲ, ಶರಣರು ಗಂಡ ಹೆಂಡತಿನೇ ಇದ್ದಿರಲ್ಲ, ಸಂತರು ಗಂಡ ಹೆಂಡತಿನೇ ಇದ್ದಿರಲ್ಲ, ಮಾಡಿಲ್ಲ ಅವರು. ಅವ್ರ ಮನೆ ಮುಂದೆ ದೇವರು ಬಂದು ಕಸ ಹೊಡೆದಾನ. ನಿಮ್ಮ ಮನೆ ಮುಂದೆ ನೀವು ರೊಕ್ಕ ಕೊಟ್ಟರು ನೌಕರನೇ ಕಸ ಹೊಡೆಯಂಗಿಲ್ಲ. ನಿಮ್ಗೆ ದೇವ್ರು ಬಂದು ಕಸ ಹೊಡೆದ ಅವ್ರ ಮನೆ ಮುಂದೆ. ಏನು ಕೊಟ್ಟಿದ್ರು ಅವರು? ಧರ್ಮ. ಮನುಷ್ಯನ ಜೀವನದಲ್ಲಿ ಶಾಸ್ತ್ರ ಹೇಳ್ತಾರೆ, ಎಲ್ಲ ಹೆಂಡತಿ ಬಿಟ್ಟು ಗಂಡು ಬಿಟ್ಟು ಎಲ್ಲ ಬಿಡಿ, ಧರ್ಮ ಬಿಡಬಾರ್ದು. ನಾವು ಹೆಂಡತಿ ಧರ್ಮ ಬಿಟ್ಟೇವಿ, ಗಂಡ ಸಲುವಾಗಿ ಧರ್ಮ ಬಿಟ್ಟೇವಿ, ರೊಕ್ಕಿನ ಸಲುವಾಗಿ ಧರ್ಮ ಬಿಟ್ಟೇವಿ, ಅಣ್ಣತಮ್ಮರು ಬಿಟ್ಟೇವಿ, ಬಂಧುಗಳು ಎದಕ್ಕೆ? ಒಂದು ರೊಕ್ಕ. ಅದೇ ನಿಮ್ಮ ಜೊತೆಗೆ ಬರ್ತದಪ್ಪ, ಧರ್ಮ ಬರ್ತದೆ. ಧನ ಭೂಮೋ ಪಶುವಶ ಗೋಷ್ಠಿ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನಿ. ಎಲ್ಲ ಗಳಿಸೋದು ಇಲ್ಲೇ ಇರ್ತದೆ, ಯಾವುದು ನಮ್ಮ ಜೊತೆಗೆ ಬರಂಗಿಲ್ಲ. ಒಳ್ಳೆಯದು ಕೆಟ್ಟದಂದು ಬರ್ತದೆ. ಅದರ ಮೇಲೆ ಭಗವಂತ ನಿರ್ಣಯ ಮಾಡ್ತಾನೆ. ಅಲ್ಲಿ ಯಮ ಸತ್ತ ಮೇಲೆ ನೀ ಎಷ್ಟು ಗಳಿಸಿದಿ, ಎಲ್ಲ ಹೆಂಗೆ ಗಳಿಸಿದಿ ಅದು ನೋಡ್ತಾ. ನೀನು ರೊಕ್ಕ ಏನಾದ್ರು ಜರುತ್ತಿಲ್ಲ ಪರಮಾತ್ಮನೇ. ಪರಂತು ನಾವು ಇಷ್ಟು ನಮಗೆಲ್ಲರಿಗೂ ಗೊತ್ತದ ರೀ. ಗೊತ್ತಿಲ್ಲ ಅಂತ ಬರಂಗಿಲ್ಲ, ರೊಕ್ಕ ಬರಂಗಿಲ್ಲ, ಹೆಂಡತಿ ಬರಂಗಿಲ್ಲ, ಗಂಡು ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ, ನಮ್ಮ ಜೊತೆಗೆ ಬರಂಗಿಲ್ಲ. ನಾವು ಮಾಡಿದ್ದು ಒಳ್ಳೆಯದು ಕೆಟ್ಟದ್ದು ಪುಣ್ಯ ಪಾಪ ಬರ್ತದೆ ಅಂತ ಗೊತ್ತಿದ್ದರೂ ಬರುವುದು ಗಳಿಸಂಗಿಲ್ಲ, ಬರಲಾರ್ದೇ ಗಳಿಸಂಗಿಲ್ಲ. ಏನಂತೀರಿ ಮಕ್ಕಳು? ಏನಂತೀರಿ? ಧರ್ಮ ಬಿಟ್ಟು ಹೆಂಡತಿ, ಧರ್ಮ ಬಿಟ್ಟು ರೊಕ್ಕ, ಧರ್ಮ ಬಿಟ್ಟು ಗಂಡು ಗಳಿಸುವೆ. ಅವ್ರ ಮಹಾತ್ಮರು ಗಂಡನ ಬಿಟ್ಟು ಧರ್ಮ ಗಳಿಸುವೆ, ಹೆಂಡತಿ ಬಿಟ್ಟು ಧರ್ಮ ಗಳಿಸುವೆ, ರಾಜ್ಯ ಬಿಟ್ಟು ಧರ್ಮ ಗಳಿಸುವೆ.
ಅವ್ರು ಇಲ್ಲಿ ತನಕ ಬದ್ಯಾರ ಧರ್ಮ ನಳ ನಹುಷ ಶರಣರು ಬದುಕ್ಯಾರ. ನಮ್ಮ ಸಲುವಾಗಿ ಎಲ್ಲ ಗಳಿಸಿದ್ ನಮ್ಮ ಅಪ್ಪ ಅದಾರ. ಯಾರಪ್ಪ ನಮ್ಮ ಮುತ್ಯಾನ ಹೆಸರು ಗೊತ್ತದ ನಿಮಗೆ? ನಿಮ್ಗೆ ಅಪಾರ ಸಂಪತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಟ್ಟು ನಿಮ್ಮ ಮುತ್ಯ ಹಿಂದ ನೆನಪದ ನಿನಗೆ? ಯಾವ ಯುಗದಲ್ಲಿ ಯಾವ ಕಾಲದಲ್ಲಿ ಧರ್ಮ ಹರಿಶ್ಚಂದ್ರ ಧರ್ಮಕ್ಕಾಗಿ ಪ್ರಾಣ ಕೊಟ್ಟರು, ಧನಕ್ಕಾಗಿ ಅಲ್ಲ. ಪರಮೇಶ್ವರೇ ಪ್ರಾಣ ಕೊಟ್ಟು ಹೆಸರಿಗಾಗಿ ಅಲ್ಲ. ಅವರು ಬದುಕ್ಯಾರಿ ಪುಣ್ಯಾತ್ಮರೇ, ಬದುಕ್ಯಾರಿ. ನಮಗೆ ಹೆಂಗೆ ಹಾಕದ್ರಿ ಹಂಗೆ ಅವ್ರು ಎಲ್ಲ ಕೊಟ್ಟರು ನಮಗೆ ಹೆಂಗೆ ಹಾಕೋದು? ಅವ್ರು ನೀವು ಇಟ್ಟರೆ ಕೊಡೋಕೆ ಹಾಕೋದಿಲ್ಲ, ಸರಿ ಕೊಡಕತ್ತಿಲ್ಲ, ಹಳ್ಯಾಕೆ ಕೊಡಕತ್ತಿಲ್ಲ, ಮನೆ ಕಟ್ಟಕ್ಕೆ ಕೊಡಕತ್ತಿಲ್ಲ, ಮಂದಿರ ಕಟ್ಟಕ್ಕೆ ಕೊಡಕ್ಕೆ ನಿನಗೇನು ಬ್ಯಾನ್ ಬಂದದ? ಹಳ್ಯಾಕೆ ಕೊಡಕತ್ತಿಲ್ಲ, ಮಾಸ್ಮರ್ ಕೊಡಕ್ಕೆ ನಿನಗೇನಾಗಿದೆ? ದಿನ ಪಕ್ಕ ಮಾಡಿ ಉಣ್ತಿಲ್ಲ, ಭಿಕ್ಷಕ್ಕೆ ಒಂದು ರೊಟ್ಟಿ ಕೊಡಕ್ಕೆ ನಿನಗೇನಾಗಿದೆ? ಏನು ಮಾತಾಡ್ತಾರೆ ಬುದ್ಧಿ ಐತಿಲ್ಲ. ನಮ್ಮ ಹಂತಕ್ಕೆ ಏನದ? ಸರಿ ಕೊಡಕ್ಕೆ ಏನದ? ದಿನ ಹೊಸ ಕೊಡಕ್ಕೆ ಎಲ್ಲಿ ಬರ್ತಾವೆ? ದಿನ ತಿನ್ನಕ್ಕೆ ಊಟ ಮಾಡೋಕ್ಕೆ ಅಡುಗೆ ಮಾಡ್ತೀವಿ. ಏನು ಮಾತಾಡೋದು ಬುದ್ಧಿಯರೇ ಐತಿಲ್ಲ ಮಾತಾಡೋಕ್ರೆ. ನಮ್ಮಂತಕ್ಕೆ ಏನಿಲ್ಲ ಅಂದ್ರೆ ಏನಿಲ್ಲ. ನಿನಗೆ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ. ಕಣ್ಣಿದ್ರೆ ದೇವ್ರು ನೋಡು, ಕೈ ಇದ್ರೆ ಮಂದಿ ಸೇವೆ ಮಾಡು, ಕಾಲಿದ್ರೆ ಗುಡಿ ಸುತ್ತಾಕು, ಬಾಯಿದ್ರೆ ಶಿವ ಅನ್ನೋ ಮಾತಾಡ್ಬೇಕು. ನಮ್ಮಂತಕ್ಕೆ ಏನಿಲ್ಲ ಅಂತ ಏನಿಲ್ಲ. ನೀ ಹೆಂಗೆ ಬದುಕಿದಿ? ಏನಿಲ್ಲ ಅಂದ್ರೆ ಬಾ ಮನೆ ಬಿಟ್ಟು ಬಾ ಹೊರಗೆ, ಮತ್ತೆ ಅಲ್ಲೇ ಕುಂತಿದ್ವಿ ಬಾ ಮಡಕೆ 2 ರೊಟ್ಟಿ ಹಾಕ್ತೇವೆ ನಾವು. ಏನಿಲ್ಲ ಅಂದ್ರೆ ಯಾಕಿದ್ವಿ ಮನೆಗೆ? ಬಾ ಮಡಕೆ ಬಾ 2 ರೊಟ್ಟಿ ಹಾಕ್ತೇನೆ. ಮಾತಾಡಬಾರ್ದ್ರಿ ಮನುಷ್ಯ. ದಾನ ಇಲ್ದಾನೆ ದೇವರು ನೋಡಲಾರ್ದೆ ಏನೂ ನೋಡಬಾರ್ದು, ಪರಮಾತ್ಮ ಕೇಳಾರ್ದೆ ಜಗತ್ತಿನಾಗ ಏನೂ ಕೇಳಬಾರ್ದು, ದೇವರು ನೋಡಲಾರ್ದೆ ಮಾತಾಡಬಾರ್ದು. ನಾವೇನು ನೋಡೋಂಗಿಲ್ಲ. ಮೊದಲೇ ಹೆಂಡತಿ ನೋಡ್ತೀವಿ, ಗಂಡು ನೋಡಿ, ಎದ್ದು ಕೂಡಲೇ ಅದೇ ನೋಡ್ದೆ, ಎದ್ದು ಕೂಡಲೇ ಬರೀ ಬೆಗಳ ಕೇಳ್ದೆ, ಎದ್ದು ಕೂಡಲೇ ತಾನ ಹೋಗಿ ಇದೇ ಮಾತಾಡೋದೆ, ಎದ್ದು ಕೂಡಲೇ ಸಿಗರೇಟೆ ಬಿಡಿ ಇದೇ ಹಿಡಿದ, ಎದ್ದು ಕೂಡಲೇ ಸಣ್ಣಕ್ಕೆ ಹೋಗಿ ಇದೇ ಕಾಲ ನಡೆಯುದ. ಯಾಕೆ ಕೊಟ್ಟಾನ ಕಾಲ? ಕೈಯ ಪರಮಾತ್ಮ ಪುಣ್ಯ ಗಳಿಸಕ್ಕೆ ಕೊಟ್ಟಾನು. ಪುಣ್ಯಾತ್ಮ ಗಳಿಸಿದಿ. ಇವತ್ತು ಚಂದ ಕಣ್ಣಿನಿಂದ ಏನು ಪುಣ್ಯ ಗಳಿಸಿದೆಪ್ಪ, ಕಿವಿಯಿಂದ ಏನು ಪುಣ್ಯ ಗಳಿಸಿದೆಪ್ಪ, ಕಾಲಿನಿಂದ ಏನು ಪುಣ್ಯ ಗಳಿಸಿದೆಪ್ಪ, ಬಾಯಿಂದ ಏನು ಪುಣ್ಯ ಗಳಿಸಿದೆಪ್ಪ. ಸ್ವಲ್ಪ ವಿಚಾರ ಮಾಡಿರಿ. ಹೆಂಡ್ರ ಮಕ್ಕಳು ಟಿ ವಿ ನೋಡಿದ್ರೆ ಪುಣ್ಯ ಬರ್ತದೆ, ಊರು ಮಂದಿ ಮಾತಿ ಕೇಳಿದ್ರೆ ಏನು ಪುಣ್ಯ ಬರ್ತದೆ, ಅಲ್ಲಿದ್ದನ್ನು ಮಾತಾಡಿದ್ರೆ ಏನು ಪುಣ್ಯ ಬರ್ತದೆ, ಸಿಕ್ಕಿದ್ದನ್ನು ಹಿಡಿದ್ರೆ ಏನು ಪುಣ್ಯ ಬರ್ತದೆ, ಸಿಕ್ಕಲ್ಲಿ ಹೋದರೆ ಏನು ಪುಣ್ಯ ಬರ್ತದೆ. ನಾವು ದಿನ ನೋಡಿ ಏನಾರ ನೋಡಿದ್ದೇವೆ, ಏನಾರ ಕೇಳಿದ್ದೇವೆ, ಏನಾರ ಆಡಿದ್ದೇವೆ, ಏನಾರ ಮಾಡಿ ಏನಾರ ಹಿಡಿದಿದ್ದೇವಲ್ಲ, ಪುಣ್ಯ ಬಂದದೇನು? ಇವತ್ತು ನಾ ಇಡೀ ಇಷ್ಟು ನನ್ನ ಕೈಯ ಕಾಲು ಉಪಯೋಗ ಮಾಡಿದ ಪುಣ್ಯ ಬಂದದೇನು? ಇವು ಪುಣ್ಯ ಸಂಪಾದನೆ ಮಾಡಿ ಕೊಟ್ಟಾನ್ರಿ. ರೊಕ್ಕ ಬೇಕಾಗಿಲ್ರಿ ಪುಣ್ಯಕ್ಕೆ, ಇವು ಪರಮಾತ್ಮ ಕೊಟ್ಟಾನ್ರಿ. ನೋಡ್ರಿ, ಕೇಳ್ರಿ. ಪುಣ್ಯ ಪುಕ್ಕಟ್ಟು ಬರ್ತದೆ ರೀ, ಪಾಪ ಪುಕ್ಕಟ್ಟು ಬರೋಂಗಿಲ್ಲ. ಪಾಪಕ್ಕೆ ರೊಕ್ಕ ಖರ್ಚು ಮಾಡೋದು. ಪುಣ್ಯ ಪುಕ್ಕಟ್ಟು ಬರ್ತದೆ, ನಾವು ಮಾಡೋಂಗಿಲ್ಲ. ಖರ್ಚು ಮಾಡಿ ಪಾಪ ಗಳಿಸ್ತೇವೆ, ಪುಕ್ಕಟ್ಟು ಪುಣ್ಯ ತೊಗೊಳಕ್ಕೆ. ಇಲ್ಲಾಂದ್ರೆ ಭಜ ಗೋವಿಂದ ಮೂಢಮತೆ, ಹೇ ಮೂರ್ಖ ಅಂತ ಕರ್ತ. ಪರಂತು ನಮಗೆ ಪ್ರಜ್ಞೆ ಇಲ್ಲಲ್ರಿ, ಪ್ರಜ್ಞೆ ಇಲ್ಲ. ಎಷ್ಟರೇ ನಮಗೆ ನಿದ್ರೆ ಇರಬೇಕು, ಮೋಹ ಅಹಂಕಾರ ಪಾಪದ ನಿದ್ರೆ ಎಷ್ಟು ಇರಬೇಕು ನಮಗೆ. ನಮ್ಮ ನೋಡಿ ಅಳ್ತಾರೆ. ಶರಿ ಕುಡಿದು ಹಳದ ಮಗ ಕಲಿಸಿರಿ ಶಾಣೆ ಆಗ್ಯಾರ. ಶರಿ ಕುಡಿದು ಗಟರದ ಬಿದ್ದರೆ ನಿಮ್ಗೆ ಕಷ್ಟ ಆಗ್ತದೆ, ಕಣ್ಣ ನೀರು ಬರ್ತಾವಲ್ಲ. ಏನು ಕಲಿಸಿದೆ, ಏನು ದೊಡ್ಡ ಮಾಡಿದೆ, ಎಂಥ ಶರಿ ಕುಡಿದು ಪಾಪ ಮಾಡಿ ಜೇದ ಬಿತ್ತಂದ್ರೆ ತಾಯಿ ತಂದೆ ಹೆಂಗೆ ಅಳ್ತಾರೆ, ಹಂಗೆ ಪರಮಾತ್ಮ ನಿಮ್ಮ ನೋಡಿ ಅಳ್ತಾನ್ರಿ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಪರಮಾತ್ಮ ಸಿಗಬೇಕಾಗಿತ್ತು ನಿನಗೆ, ಸ್ವರ್ಗ ಸಿಗಬೇಕಾಗಿತ್ತು, ನರಕ ಸಿಕ್ತಲ್ಲೋ ನಿನಗೆ. ಶಾಂತಿ ಸಿಗಬೇಕಾಗಿತ್ತು, ದುಃಖ ಸಿಕ್ತಲ್ಲೋ ನಿನಗೆ. ಮಗ ಜೇಲ್ದಾಗ ಕುಂತಾರೆ ಯಾವ ತಂದೆಗೆ ಸಂತೋಷ ಆಗುವುದಿಲ್ರಿ. ಮಗ ದವಾಖಾನೆಗಿದ್ದರೆ ಯಾವ ತಂದೆ ತಾಯಿ ಸಂತೋಷ ಆಗುವುದಿಲ್ರಿ.
ಪರಮಾತ್ಮನೇ ನಮ್ಮ ನೋಡಿ ಸಂತೋಷ ಆಗೋದಿಲ್ಲ. ಮಾಡಬಾರ್ದು ಮಾಡ್ತೀಯ, ಆಡಬಾರ್ದು ಆಡ್ತೀವಿ, ಕುಡಿಬಾರ್ದು ಕುಡಿತೀವಿ, ತಿನ್ನಬಾರ್ದು ತಿಂತೀವಿ, ಸಂತೋಷ ಆಗೋದಿಲ್ಲ ಪರಮಾತ್ಮ. ಮಗ ಅಂತ ಅವನಿಗೆ ಇರ್ತಾರೆ, ತಾಯಿ ತಂದೆಗೆ ಸಂತೋಷ ಪಡಿಸಬೇಕು, ತಾಯಿ ತಂದೆ ಕೀರ್ತಿ ತರಬೇಕು, ತಾಯಿ ತಂದೆ ಸಂತೋಷ ಪಡಬೇಕು, ಅಂತಹ ಕೆಲಸ ಮಾಡೋ ಮಗ ಅಂತ. ಬಾಯಿಲೆ ಅಂತೀರಿ, ತಂದೆ ನೀನೇ, ತಾಯಿ ನೀನೇ. ಪರಮಾತ್ಮ ಸಂತೋಷ ಮಾಡೋ ಕೆಲಸ ಮಾಡಕತ್ತಿದಿ, ಏನಾರೆ ಪೂಜೆ ಮಾಡಕತ್ತಿದಿ, ಶಿವಶೆ ಅನ್ನಕತ್ತಿದಿ, ದಾನ ಮಾಡಕತ್ತಿದಿ, ಭಕ್ತಿ ಮಾಡಕತ್ತಿದಿ. ಪರಮಾತ್ಮ ಹೆಂಗೆ ಸಂತೋಷ ಆಗ್ಬೇಕ್ರಿ? ನಿತ್ಯ ದೇವ್ರನ್ನ ಬೈತೀವಿ, ನಿತ್ಯ ಪೂಜೆ ಮಾಡಂಗಿಲ್ಲ, ನಿತ್ಯ ನಿಂದ ಮಾಡ್ತೇವಿ, ನಿತ್ಯ ಸುಳ್ಳ ಕಳ್ಳ. ಅರೆ ತಾಯಿ ಅಂತಾರೆ, ಮಗ ಅಂತ ಹೇಳಕ್ಕೆ ನಮ್ಮನ್ನು ನಾಚಿಕೆ ಬರ್ತದೆ ಅಂತೀರಿಲ್ಲ, ಎಂಥವನಿಗೆ ಮಗ ಅನ್ನಕ್ಕೆ ನಮಗೆ ನಾಚಿಕೆ ಬರ್ತದೆ ಅಂತೀರಿಲ್ಲ. ಹಂಗೆ ಪರಮಾತ್ಮ ನಿಮಗೆ ಏನು ಅನ್ಬೇಕ್ರಿ? ಏನು ಅನ್ಬೇಕು ನಿಮಗೆ? ಪರಂತು ಮರುವೆ ಎಂಬ ಮದುವೆಯನ್ನು ಕುಡಿದಂಥ ಮನುಷ್ಯ, ತಾಯಿ ಗೊತ್ತಿಲ್ಲ, ತಂದೆ ಗೊತ್ತಿಲ್ಲ, ಅಣ್ಣ ಗೊತ್ತಿಲ್ಲ, ತಮ್ಮ ಗೊತ್ತಿಲ್ಲ, ಹೆಂಗೆ ಹುಚ್ಚನಂಗೆ ಮಾತಾಡ್ತಾನೆ. ಹಾಗೆ ನಾವು ಮಾಯಾ, ಅಭಿಮಾನ, ಮೋಹದೊಳಗೆ ಬಿದ್ದವರು, ಶಾಸ್ತ್ರ, ಗುರು, ದೇವರು ಏನು ಗೊತ್ತಿಲ್ಲ. ಇದು ಶರೀರ ಇಳಿಬೇಕು, ಸೊಕ್ಕ ಇಳಿಬೇಕು, ಶ್ರೀಮಂತಿಕೆ ಇಳಿಬೇಕು, ಬುದ್ಧಿ ಇಳಿಬೇಕು. ಆವಾಗ ಅವ್ವ ಅಪ್ಪ ಗೊತ್ತಾಗ್ತದೆ. ನಿನಗೆ ಅದ ಈಗ ವಯಸ್ಸದ, ನಿನಗೆ ಶ್ರೀಮಂತಿಕೆ ಅದ, ನಿನಗೆ ವಿದ್ಯೆ ಅದ, ನಿನಗೆ ಬಲ ಅದ, ಜನಬಲ, ಧನಬಲ, ಬುದ್ಧಿಬಲ. ಈ ಬಲ ಇಳಿಲಪ್ಪ, ಸೂರ್ಯ ಸದಾ ಮ್ಯಾಲೆ ಇರಂಗಿಲ್ಲಪ್ಪ, ಹೊಳ್ತಾನೆ. ಹರತನ ಸದಾ ಇರಂಗಿಲ್ಲಪ್ಪ, ಹೊಳ್ತದ. ಶ್ರೀಮಂತಿ ಸದಾ ಇರಂಗಿಲ್ಲ, ಹೊಳ್ತದ. ಹೊಳ್ಳ್ಯಾದ ಎಷ್ಟೋ ಮಂದಿ ನೋಡಿರಲ್ಲ ನಿಮ್ಮ ಊರಾಗನೆ. ಹರತನ ನಿಮ್ಮದೇ ಎಷ್ಟು ದಿನ ಅದನ್ನೋದು ಗೊತ್ತಿಲ್ಲ ನಿಮಗೆ. ಬಾಯಾಗ ಹಲ್ಲು ಸದಾ ಇರಂಗಿಲ್ಲಪ್ಪ, ಬೀಳ್ತಾವ. ಹಂಗ ನಿನ್ನ ಐಶ್ವರ್ಯ, ನಿನ್ನ ಶ್ರೀಮಂತಿಕೆ, ನಿನ್ನ ಬುದ್ಧಿ ಬಹಳ ದಿವಸ ಇರುವುದಿಲ್ಲ. ಅದಕ್ಕೆ ಬಿ ಅವೇರ್, ಬಹಳ ಎಚ್ಚರಾಗಿರುವಂಥವ್ರು ಮಹಾತ್ಮರು. ಮತ್ತೆ ಏನು ಮಾಡಂತೀರಿ ನಮಗೆ? ಧರ್ಮಂಚರ, ಧರ್ಮವನ್ನು ಆಶ್ರಯ ಮಾಡು. ಸತ್ಯಮೇವ ಜಯತೆ. ಜಗತ್ತಿನೊಳಗೆ ಸತ್ಯ ಜಯ ಆಗ್ತದೆ, ಅಸತ್ಯ ಬಹಳ ದಿವಸ ಇರ್ತದೆ. ಖರೆ ನಾಟಕದ ಬಣ್ಣ ಬಹಳ ಹೊತ್ತು ಇರಂಗಿಲ್ಲಪ್ಪ. ತಾಸ 2 ತಾಸ ಹೊತ್ತು ಹೊಂಡ ತನಕ ಮಧ್ಯಾಹ್ನಕ್ಕೆ ಮುಗಿತದ. ಸತ್ಯ ಸದಾ ಇರ್ತದೆ ಮನುಷ್ಯನಿಗೆ. ಸತ್ಯ ಧರ್ಮದ ಆ ಧರ್ಮ ಸದಾ ಇರ್ತಂತ ತಿಳ್ಕೊಂಡು ಮಹಾನುಭಾವರು ನಮಗೆ ಮ್ಯಾಲಿಂದ ಮೇಲೆ ಎಚ್ಚರ ಕೊಡ್ತಾರೆ. ಜಗತ್ತಿನ ಎಲ್ಲ ಬಿಡು, ಧರ್ಮ ಬಿಡಬೇಡ. ಅದು ಒಂದೇ ನಿನ್ನ ಜೊತೆಗೆ ಬರತಕ್ಕಂಥದ್ದು. ಅರ್ಥೈ ಸ್ತ್ರೀಯಚ್ಚ ನಿಪುಣೈಪ್ಯ ಸೇವ್ಯಮಾನ ನೈವಾತ್ಮಭಾವಪಯಾತನ ಚ ಸ್ಥಿರತ್ವ. ಹೆಣ್ಣ, ರೊಕ್ಕ, ಬಂಧು ಯಾರು ನಿಂತವರಿಗೆ ಅನುಕೂಲ ಇದ್ದಕ್ಕೆ ಬರ್ತಾರೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಧರ್ಮ ನಿನ್ನ ಜೊತೆಗೆ ಬರ್ತಾನೆ, ಪುಣ್ಯ ಪಾಪ ನಿನ್ನ ಜೊತೆಗೆ ಬರ್ತಾನೆ, ಸತ್ಯ ನಿನ್ನ ಜೊತೆಗೆ ಬರ್ತಾನೆ ಅಂತ ತಿಳ್ಕೊಂಡೆ ಮಹಾತ್ಮರು ಧರ್ಮಕ್ಕಾಗಿ ದೇಶವನ್ನು ಬಿಟ್ಟರು, ಧರ್ಮಕ್ಕಾಗಿ ಗಂಡನ ಬಿಟ್ಟರು, ಧರ್ಮಕ್ಕಾಗಿ ಹೆಂಡತಿ ಬಿಟ್ಟರು, ಧರ್ಮಕ್ಕಾಗಿ ಮಕ್ಕಳನ್ನು ಬಿಟ್ಟರು, ಮನೆ ಬಿಟ್ಟರು. ಒಂದು ಧರ್ಮಕ್ಕೆ. ಇತಿಹಾಸ ಪುರಾಣ ಬಿದ್ದವ್ರಿ ಓದಿ ನೋಡ್ರಿ. ನಾವು ಹೆಣ್ಣಿಗಾಗಿ ಧರ್ಮ ಬಿಟ್ಟೇವೆ, ಮಣ್ಣಿಗಾಗಿ ಧರ್ಮ ಬಿಟ್ಟೇವಿ, ಮಕ್ಕಳಿಗಾಗಿ ಧರ್ಮ ಬಿಟ್ಟೇವಿ, ಗಂಡಿಗೆ ಧರ್ಮ ಬಿಟ್ಟೇವಿ. ಅವರು ಕಡೆ ನಮ್ಮ ಕೈ ಬಿಟ್ಟು ಹೋದ್ರಲ್ಲ, ಅವರು ಕೈ ಬಿಟ್ಟಾಗ ಧರ್ಮ ಎಂದು ಕೈ ಬಿಡಂಗಿಲ್ಲ. ಪರಂತು ನಾವು ಇಷ್ಟು ಹುಚ್ಚರಿದ್ದೇವೆ, ಯಾವುದು ನಂಬಬಾರದು ಅದಕ್ಕೆ ನಂಬ್ತೇವೆ, ಯಾವುದು ನಂಬಬೇಕು ಅದನ್ನು ನಂಬಕ್ಕೆ ತಯಾರು ಇಲ್ಲ, ನಂಬಂಗಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನಿನಗೆ ಶಾಂತಿ, ಸುಖ, ಕೀರ್ತಿ ಬೇಕಾಗಿತ್ತಂದ್ರೆ ಧರ್ಮವನ್ನೇ ಮಾಡು. ಧರ್ಮ ಭಜಸ ತ್ಯಜಲೋಕ ಧರ್ಮ.
ಜನರು ಏನಂತಾರ ಬಿಟ್ಬಿಡು, ಜನ ನೋಡ್ಬೇಡ, ನೀ ಪರಮಾತ್ಮ ನೋಡು, ಧರ್ಮವನ್ನು ಆಚರಣೆ ಮಾಡು. ಯಾರ ಕತೆ ಉಳ್ದಾವ ಅವ್ರ ಧರ್ಮವಂತ ಕಥೆನೇ ಉಳ್ದಾವಲ್ರಿ. ದುಷ್ಟದ ಕತೆ ಹೇಳಿದ್ರೆ ಬಯ್ಯಾಕೆ, ದುರ್ಯೋಧನದ ಬಯ್ಯಾಕೆ, ಧರ್ಮನ ಬಯ್ಯಾಕಲ್ಲ. ರಾವಣನ ಬಯ್ಯಾಕೆ, ರಾಮನ ಬಯ್ಯಾಕಲ್ಲ. ಅವ್ರ ಹೆಸರು ಯಾಕೆ ತಗೋತೇವೆ ರಾವಣದು? ಹಂಗಿರ್ಬೇಡ್ರಿ ಅಂತ ಹೇಳಕ್, ಇರು ಅಂತ ಹೇಳಕ. ರಾಮಾದಿವತ್ತು ಬರ್ತದೆ, ನ ರಾವಣಾದಿವತ್ತು. ಅದಕ್ಕೆ ಪುಣ್ಯಾತ್ಮರೇ ನಾವು ಮ್ಯಾಲಿನ ಮ್ಯಾಲ ಕೇಳಬೇಕು. ಎಷ್ಟು ಹೇಳ್ತಾರೆ ಮಹಾತ್ಮರು, ನೋಡುವಲ್ಲಿ ಧರ್ಮ, ಕೇಳುವಲ್ಲಿ ಧರ್ಮ, ಆಡುವಲ್ಲಿ ಧರ್ಮ, ಹಿಡಿಯುವಲ್ಲಿ ಧರ್ಮ, ನಡೆಯುವಲ್ಲಿ ಧರ್ಮ, ಎಲ್ಲ ಧರ್ಮದ. ಅವು ಧರ್ಮದಾಗ ಇದ್ದರೆ ಕೆಲಸ ಕೊಡ್ತಾರೆ, ಇಲ್ಲ ಬಿಟ್ರೆ ಕೆಲಸ. ಕೈ ಹಿಡಿಯೋ ಕೆಲಸ ಬಿಟ್ರೆ, ಲಕ್ವ ಹೊಡೆದ್ರೆ ಕೈ ಅಂತಾರೆ. ನಡೆದ್ರೆ ಕಾಲ, ಹಿಡಿದ್ರೆ ಕೈಯ, ನೋಡಿದ್ರೆ ಕಣ್ಣ, ಕೇಳಿದ್ರೆ ಕಿವಿ, ಮಾತಾಡಿದ್ರೆ ಬಾಯಿ, ಮಾತಾಡಲಿಲ್ಲ ಅಂದ್ರೆ ಲಕ್ವ ಹೊಡಿತಂದ್ರೆ ಕೈ ಅಂತಾರೆ, ಕಾಲ ಅಂತಾರೆ. ನಡೆಯೋದು ಬಿಟ್ಟರೆ ಕಾಲಲ್ಲ. ಹಂಗನೇ ಧರ್ಮ ಬಿಟ್ಟಿದ ಮನುಷ್ಯನೇ ಅಲ್ಲ. ದನ ಅಂತಾರ, ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ಬಿಟ್ಟಿದ ನೀ ಮನುಷ್ಯ ಅಲ್ಲ, ದನ ಅಂತ ಕರೆದ. ಅದಕ್ಕೆ ಪುಣ್ಯಾತ್ಮರೇ, ಏನಕ್ಕೇನು ಪ್ರಯತ್ನೆಯಿಂದ ಧರ್ಮಂ ನ ತ್ಯಾಜ್ಯಂ ಜೀವಿತಸ್ಯಾಪಿ ಹೇತೋ. ಜೀವಂತ ಇರೋ ಸಲುವಾಗಿ ಧರ್ಮ ಬಿಡಬಾರ್ದು. ಹೌದು ಪ್ರಾಣ ಎಷ್ಟೋ ಸಲ ಹುಟ್ಟಿ ಬಂದವ್ರಿ, ಧರ್ಮ ಸಲುವಾಗಿ ಪ್ರಾಣ ಬಿಟ್ಟವ್ರದ, ಧರ್ಮ ಸಲುವಾಗಿ ರಾಜ ಬಿಟ್ಟವ್ರದ, ಧರ್ಮ ಸಲುವಾಗಿ ಗಂಡನ ಹೆಂಡತಿಗೆ ಮಕ್ಕಳನ್ನ ಬಿಟ್ಟವ್ರು ಅದರ ಇತಿಹಾಸ ಅವ್ರಿಗೆ ಕೇಳಿರಲ್ಲ. ನಾವು ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ. ಯಾರು ಇತಿಹಾಸ ಅವರಿ? ನಮ್ಮ ಮುತ್ತೇನೆ ನಮ್ಗೆ ಗೊತ್ತಿಲ್ಲ. ಯಾಕೆ? ನಾವು ಧರ್ಮಕ್ಕೆ ಸತ್ತಿಲ್ಲ. ಹೆಣ್ಣಿಗೆ ಸತ್ತಾನೆ, ಮಣ್ಣಿಗೆ ಸತ್ತಾನೆ, ಹೊನ್ನಿಗೆ ಸತ್ತಾನೆ. ಅವ್ರ ಇತಿಹಾಸ ನಾವು ಬರೆಯುವುದಿಲ್ಲ. ಅದಕ್ಕೆ ಮಹಾತ್ಮರು ದಿನಂಪ್ರತಿ ನಮಗೆ ಇದೇ ಎಚ್ಚರ ಮಾಡ್ತಾರೆ. ಫಸ್ಟ್ ಯು ಥಿಂಕ್ ವಾಟ್ ಯು ಹ್ಯಾವ್ ಡನ್ ಟುಡೇ. ಇವತ್ತು ನಾ ಏನು ಮಾಡಿ ಇದು ವಿಚಾರ ಮಾಡಿ, ನಾ ಧರ್ಮ ಮಾಡಿನೇ ಇಲ್ಲೋ, ಹಂಗೆ ಮಕ್ಕೋತಿ, ಗಳಿಸಲಾರ್ದೆ ಮಕ್ಕೋತಿ. ಗಳಿಸೋದ ನಿನ್ನ ಜೊತೆಗೆ ಬರುವುದಕ್ಕೆ ಗಳಿಸೋದು ಅಂತಾರೆ, ಬಿಟ್ಟು ಹೋಗೋದಕ್ಕೆ ಗಳಿಕೆ ಅನ್ನಂಗಿಲ್ಲ. ಬಿಟ್ಟು ಹೋಗೋದು ಗಳಿಕೆ ಅಂತಾರೆ. ನಿನ್ನ ಜೊತೆಗೆ ಬರೋದು ಗಳಿಸಿ ಹೊತ್ತು ಮಾಡಿ ವಿಚಾರ ಮಾಡಿ, ಇವತ್ತು ನಾ ಏನು ಗಳಿಸೀನಿ? ಬ್ಯಾಂಕ್ನ ಬ್ಯಾಲೆನ್ಸ್ ಇಲ್ಲೇ, ಮನೆಗೆ ಹೆಣ್ತಿ ಇಲ್ಲೇ, ಮಕ್ಕಳು ಇಲ್ಲೇ, ಹೊಲ ಅಡವ್ಯಾಗ. ನೀ ಏನು ಗಳಿಸಿದಿ? ಇವತ್ತು ನೀ ಪುಣ್ಯ ಏನು ಮಾಡಿದೆ? ಅನ್ನದಾನ ಮಾಡಿದೆ, ವಚನ ದಾನ ಮಾಡಿದೆ, ಏನು ದಾನ ಮಾಡಿದೆಪ್ಪ? ದಾನ ಮಾಡೋಕ್ಕೆ ಏನಿಲ್ಲ ನಿನಗೆ. ಇನ್ನು ಮಾತ್ರ ಏನು ದೇವ್ರು ಕೊಟ್ಟಿಲ್ಲ. ಒಳ್ಳೆ ಮಾತ ವಚನ ದಾನವನ್ನು ಬಂದವ್ರಿಗೆ ಏನು ಬಂದಿರಿ ಅದು ಇದು ಅನ್ನಕ್ಕೆ ಬರೋಂಗಿಲ್ಲ. ದುಃಖದ ಜೊತೆಗೆ ಪ್ರೇಮದಿಂದ ಮಾತಾಡಕ್ಕೆ ಬರೋಂಗಿಲ್ಲ. ಹಂಗೆ ಅದಾರಿ, ಪಾಪ ಮಾಡ್ಯಾರ, ದುಃಖ ಆಗ್ಯದ ಅವ್ರಿಗೆ. ನೀ ಅಂತ ಪಾಪ ಮಾಡಕತ್ತೀನಿ, ಮಾತಾಡಕ್ಕೆ ಬರೋಂಗಿಲ್ಲ. ಹತ್ತವ್ರಿಗೆ ಎರಡು ಮಾತು ಹೇಳಕ್ಕೆ ಬರೋಂಗಿಲ್ಲ ನಿನಗೆ. ಅರೆ ಪುಣ್ಯ ಗಳಿಸೋ ರೊಕ್ಕನೇ ಬೇಕಂತಲ್ಲ, ಶಕ್ತಿನೇ ಬೇಕಂತಲ್ಲ, ಮಾತಿನಿಂದ ಪುಣ್ಯ, ನೋಡಿ ಪುಣ್ಯ. ಸುಮ್ಮನೆ ನಿಂತು ದೇವರು ನೋಡ್ರಿ ಪುಣ್ಯ ಬರ್ತದ್ರಿ, ಚೆನ್ನಾಗಿ ನೋಡಿದ್ರೆ ಪುಣ್ಯ ಬರ್ತದ. ಪುಣ್ಯ ಮಾಡೋಕೆ ರೊಕ್ಕ ಬೇಕು. ಕೈಯಿಂದ ಪುಣ್ಯ, ಕಣ್ಣಿನಿಂದ ಪುಣ್ಯ, ಕಿವಿಯಿಂದ ಪುಣ್ಯ, ಬಾಯಿಯಿಂದ ಪುಣ್ಯ, ಕಾಲಿನಿಂದ ಪುಣ್ಯ. ಪರಂತು ಪುಕ್ಕಟ್ಟು ಬರೋ ಪುಣ್ಯ ಮಾಡಂಗಿಲ್ಲ, ಖರ್ಚು ಮಾಡಿ ಪಾಪ ಮಾಡ್ತೇವೆ ನಾವು. ಪಾಪ ಪುಕ್ಕಟ್ಟು ಆಗಂಗಿಲ್ಲ, ಪಾಪಕ್ಕೆ ಖರ್ಚು ಮಾಡೋಕ್ಕಾಗದ. ಪುಣ್ಯ ಪುಕ್ಕಟ್ಟು ಹಾಕದ ನಾವು ಮಾಡಂಗಿಲ್ಲ. ಎಷ್ಟು ಮೂರ್ಖರು ಇರಬೇಕು ನಾವು. ಅದಕ್ಕೆ ಮನುಷ್ಯರು ಧರ್ಮಂ ಸಮಾಚಾರ, ಧರ್ಮವನ್ನು ಆಚಾರ ಮಾಡು. ಭಾಳ ತ್ರಾಸ ಆಗ್ತವೆ ತ್ರಾಸು, ಧರ್ಮ ಮಾಡೋದು ತ್ರಾಸ ಆಗ್ತವೆ. ಚಲೋ ಆಕಳು, ಹಿಂಡು ಆಕಳು ಸ್ವಲ್ಪ ಏನು ತಲೆ ಹಾಕ್ತವೆ, ಒದಿತವೆ, ಸ್ವಲ್ಪ ಕಟ್ಟಬೇಕು, ಕಾಲು ಕಟ್ಟಬೇಕು, ಆಮೇಲೆ ಹಿಡ್ಕೋಬೇಕು, ಬಿಡಬಾರದು. ಹಾಲು ಚಲೋ ಕೊಡ್ತವೆ. ರಿಲಿಜನ್ ಇಸ್ ಎ ಗ್ರೀಟ್ ಮಿಲ್ಕ್, ಇಫ್ ಶಿ ಕಿಕ್ಡ್ ಡೋಂಟ್ ಬಾದರ್. ಧರ್ಮ ಯಾರಿಗೆ ಕಷ್ಟ ಇಲ್ರಿ? ಕಷ್ಟ ಇಲ್ಲ, ಕಷ್ಟ ಎಲ್ಲರಿಗಿದೆ. ಧರ್ಮ ಗಳಿಸೋರು ಮತ್ತು ರೊಕ್ಕ ಗಳಿಸೋರಿಗೆ, ಕಳ್ತನ ಮಾಡೋರಿಗೆ ಕಷ್ಟ ಇಲ್ಲ, ಕಷ್ಟ ಇಲ್ಲ. ಕಷ್ಟ ಇಲ್ಲ ಯಾವ್ದು ಸಿಕ್ಕೋದಿಲ್ಲ ನಿಮಗೆ. ಕಷ್ಟ ಇಲ್ಲ ಯಾವುದು ಸಾಯಂಗಿಲ್ಲ. ಬರೀ ಉಣಕ್ಕೆ ಸಿಗಂಗಿಲ್ಲ, ಮುಂದೆ ಚಂದ ಮಗದ ಊಟ ಸಿಗ್ತದೆ, ಕಷ್ಟದಿಂದ ಸಿಗ್ತದೆ. ಪ್ರಪಂಚಕ್ಕೆ ಕಷ್ಟ ಮಾಡಕ್ಕೆ ತಯಾರಿದ್ದೀವಿ ನಾವು. ಧರ್ಮಕ್ಕೆ ಅದು ತ್ರಾಸದ್ರಿ. ಭಾಳ ತಗೊಂಡಿರ್ಬೇಕ್ರಿ, ಜಪ ಮಾಡಕ್ರಿ, ಪೂಜೆ ಭಾಳ ತಗೊಂಡಿರ್ಬೇಕ್ರಿ. ಅದು ಹೆಣದ ಮುಂದೆ ಕುಂಡಿರ್ತಲ್ಲ ಒಪ್ಪ ಬೆಳತಾನೆ.
ಯಾರು ಹೆಣನೋ ಎನ್ಸೋದು, ಹೆಣದ ಮುಂದೆ ಕುಂಡಿರ್ತಿ ಅಲ್ಲಿ ಬೆಳ್ತಾನೆ, ಮದುವೆ ಕುಂಡಿರ್ತಿ ಅಲ್ಲಿ ಬೆಳ್ತಾನೆ, ನಾಟಕ ಕುಂಡಿರ್ತಿ ಅಲ್ಲಿ ಬೆಳ್ತಾನೆ. ನಾಚಿಕೆ ಬರಂಗಿಲ್ಲ ನೀವು ಮಾತಾಡಕ್ಕೆ. ಎಷ್ಟೊತ್ತು ಕುಂಡಿರ್ಬೇಕ್ರಿ ಜಪ ಮಾಡಕ್ಕೆ, ಎಷ್ಟೊತ್ತು ಕುಂಡಿರ್ಬೇಕ್ರಿ ಪೂಜೆಕ್ಕೆ, ಕುಂಡ್ರಿ ಹೆಣದ ಮುಂದೆ. ಮನುಷ್ಯನಿಗೆ ವಿಚಾರ ಇರ್ಬೇಕ್ರಿ. ಎಲ್ಲಿ ಕುಂತರ ಪುಣ್ಯ ಬರ್ತದೆ, ಶಾಂತಿ ಬರ್ತದೆ, ಅಲ್ಲಿ ಕುಂಡ್ರಂಗಿಲ್ಲ. ಹೆಣ ಮುಂದೆ ಕುಂತ 100 ಮುಂದೆ ಮಾತಾಡ್ತೀವಿ, ನಾಟಕದ ಮುಂದೆ ಶನಿ ಕುಂತ 100 ನೋಡ್ಕೊತ ಕುಂಡಿರ್ತೀವಿ. ದೇವ್ರ ಮುಂದೆ ಕುಂಡ್ರಕ್ಕಾಗಿಲ್ಲ. 3 ತಾಸು ಕುಂಡಿರ್ತಲ್ಲ ಯಪ್ಪ ಕಡ. ಹಿಂದೆ ಮುಂದೆ ಉಳಿದ್ರೆ ಎಷ್ಟು ಮುಂದೆ ಉಳಿದ್ರು ಗೊತ್ತಿಲ್ಲ, ಹತ್ತು ನೋಡ್ಕೋತ ಕೂತಿರ್ತೀವಿ. ಪರಂತ ನೀನು ದೇವ್ರ ಮುಂದೆ ಕುಂಡ್ರಕ್ಕಾಗಿಲ್ಲ. 15 ನಿಮಿಷ 20 ನಿಮಿಷ ಮದುವೆ ಹಾಕೊಂಡಿರ್ತಿ, ಶನಿ ಮುಂದೆ ಹಾಕೊಂಡಿರ್ತಿ, ಹರಟಿ ಹೊಡಿ ಹಾಕೊಂಡಿರ್ತಿ. ಮನುಷ್ಯ ಎಷ್ಟು ವಿಪರೀತ ಬುದ್ಧಿ ಇರ್ಬೇಕು ನೋಡ್ರಿ. ಪುಣ್ಯ ಬರುವಲ್ಲಿ ನಾವು ಕುಂಡ್ರಂಗಿಲ್ಲ, ಪಾಪ ಬರುವಲ್ಲಿ ಜಬರ್ದಸ್ತ್ ಖರ್ಚು ಮಾಡಿ ಕುಂಡಿರ್ತೇವೆ. ಮತ್ತೆ ಶನಿ ಮೇಲೆ ಬಜಾರದ ಗುಡಿಯಾಗ ಕುಂಡ್ರಕ್ಕಲ್ಲ, ಮಠದಾಗ ಕುಂಡ್ರಕ್ಕಲ್ಲ. ಯಾಕೆ ಹೆಂಗೆ ಆಗ್ತದೆ ಮನುಷ್ಯನಿಗೆ? ಜಡ್ಡು ಬಂದ ಮನುಷ್ಯ ಹಮೇಶ ಪತ್ತೆ ಬಿಡ್ತಾನೆ. ಅದು ಜಡ್ಡು ಸ್ವಭಾವ. ಅದು ಸಕ್ಕರೆ ಬಂದ ಕದ್ದರ ಸಕ್ಕರೆ ತಿಂತಾನೆ. ಬಿ ಪಿ ಆದವ ಅದು ಕದ್ದು ಮಾಡ್ತಾನೆ. ಅದು ರೋಗದ ಗುಣ ಹಂಗದ. ಕದ್ದು ಮಾಡಕ್ಕೆ ಕಷ್ಟ, ಕದ್ದು ತಿನ್ನಕ್ಕೆ ಕಷ್ಟದ, ಕದ್ದು ಕುಡಿಯೋಕೆ ಕಷ್ಟದ. ಹಂಗೆ ಪಾಪದ ಗುಣ ಅದ, ಕದ್ದು ಮಾಡಕ್ಕೆ ಕಷ್ಟದ. ಗೊತ್ತಿಲ್ಲ ಅಂತಾರೆ, ಗೊತ್ತದ. ನನಗೆ ಶುಗರ್ ಅದ ತಿನ್ನಬಾರ್ದು, ನನಗೆ ಬಿ ಪಿ ಅದ ತುಪ್ಪ ಉಣಬಾರ್ದು, ಗೊತ್ತದ. ಯಾಕೆ? ಸಾಯವದ ನೋಡ್ರಿ, ಮುಂದೆ ಸಾಯವನ ಬುದ್ಧಿ ಭ್ರಷ್ಟ ಆಗ್ತದೆ, ದುಃಖ ಬರೋನ ಬುದ್ಧಿ ಭ್ರಷ್ಟ ಆಗ್ತದೆ. ಅವನು ಮತ್ತೆ ತಿಳಿದು ತಪ್ಪ ಮಾಡ್ತಾನೆ ಇರ್ತಾನೆ, ಗೊತ್ತಿದ್ದು ಮಾಡ್ತಾನೆ ಇರ್ತಾನೆ. ಅದಕ್ಕೆ ಮ್ಯಾಲಿಂದ ಮೇಲೆ ಡಾಕ್ಟರ್ ಅಂತ ಹೋಗ್ಬೇಕು, ಮ್ಯಾಲಿನ ಹಿರೇ ಅಂತ ಕೊಂಡಿರ್ಬೇಕು. ಬುದ್ಧಿ ಕಡಿಮೆ ಆಗ್ತದೆ. ಮೇಲೆ ಮೇಲೆ ಹೇಳ್ತಾರೆ, ಮೇಲೆ ತಿಳಿಸ್ತಾರೆ, ಮೇಲೆ ಡಾಕ್ಟರ್ ಹೇಳ್ತಾರೆ, ಮೇಲೆ ದೊಡ್ಡವ್ರು ಹೇಳ್ತಾರೆ. ಸ್ವಲ್ಪ ಸುಧಾರಿಸ್ತಾನೆ ಮನುಷ್ಯ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂತ ಕೇಳಿದ್ರೆ, ನಮ್ಗೆ ಧರ್ಮ ಮ್ಯಾಲಿಂದ ಮೇಲೆ ಹೇಳ್ತಾರೆ. ಕಷ್ಟ ಆಗ್ತದೆ, ಇಂಜೆಕ್ಷನ್ ತೊಗೊಳೋಕೆ ಕಷ್ಟ ಆಗ್ತದೆ, ಗುಳಿಗೆ ನುಂಗುವಾಗ ಕಷ್ಟ ಆಗ್ತದೆ, ಆಪರೇಷನ್ ಕಷ್ಟ ಆಗ್ತದೆ. ಆರೋಗ್ಯ ಕಷ್ಟ ಆಗಲ್ಲ, ಆಪರೇಷನ್ ಮಾಡ್ಕೋಬೇಕು, ಕಷ್ಟ ಆಗಲ್ಲ, ಗುಳಿಗೆ ನುಂಗಬೇಕು, ಕಷ್ಟ ವಿಷಯ ಮಾಡ್ಕೋಬೇಕು. ಒಲ್ಲ ಅಂದು ಸಾಯ್ತು. ಹಾಗೆ ನಿಮ್ಗೆ ಸುಖ ಆಗ್ಬೇಕಂದ್ರೆ ಇಟ್ಟು ಪೂಜೆ ಕಷ್ಟ ಆಗ್ತದೆ. ಪೂಜೆ ಮಾಡು, ಒಂದೆರಡು ದಾನ ಮಾಡು, ಒಂದೆರಡು ಧ್ಯಾನ ಮಾಡು. ಕಷ್ಟ ಆಗ್ತದೆ, ಖರೇನೆ ಕಷ್ಟ ಆಗ್ತದೆ. ಕಷ್ಟ ಇಲ್ಲೇ ಸುಖ ಇಲ್ಲ, ಕಷ್ಟ ಇಲ್ಲೇ ಬೆಳೆ ಬರಂಗಿಲ್ಲ. ಭೂಮಿಗೆ ಹರಗದ್ರ ಕುಂಟಿ ಹೊಡೆದ್ರ ಅಂದರೆ ಬೆಳೆ ಬರ್ತವೆ. ಗಟ್ಟಿ ಭೂಮಿ ಮೇಲೆ ಬೀಜ ಹಾಕಿದ್ರೆ ಬೆಳೆ ಬರೋದಿಲ್ಲ. ಹಂಗೆ ಅದಕ್ಕೆ ಹರಗಬೇಕು, ಒತ್ತಬೇಕು, ಭಾಳ ಹೊಲಕ್ಕೆ ಬಡಿದು ಮಾಡಿದ್ರೆ ಬೆಳೆ ಕೊಡ್ತದೆ. ಹಂಗೆ ನಮ್ಮ ಶರೀರ ಕೊಡಪ್ಪ ಅಂತಂದ್ರೆ ಅದಕ್ಕೆ ಮನಸ್ಸಿಗೆ, ಶರೀರಿಗೆ, ಬಾಯಿ ಇವೆಲ್ಲ ವಾಣಿಗಳಿಗೆ ಕಷ್ಟ ಕೊಡ್ಬೇಕು. ಕಷ್ಟ ಕೊಟ್ಟರೆ ಪುಣ್ಯ ಬರ್ತದೆ, ಇಲ್ಲಕ್ಕೆ ಧರ್ಮ ಬರುವುದಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ಮನುಷ್ಯನಿಗೆ ಧರ್ಮವನ್ನೇ ಮಾಡು. ಕಷ್ಟ ಆಗ್ತದೆ, ಧರ್ಮ ಮಾಡಾಕದ ಮೇಲೆಪ್ಪ ಅಂತ ಕೇಳಿದರೆ ಅದು ಇಲ್ಲ ಅಂತ ನನ್ನ ಮನುಷ್ಯನೇನಪ್ಪ ಅಂತಂದರೆ, ಧರ್ಮ ಬರೀ ಕೇಳೋದು ಹೇಳೋದಲ್ಲ. ರಿಲಿಜನ್ ಇಸ್ ನಾಟ್ ಎಕ್ನಾಲಜಿಂಗ್ ಆ್ಯಂಡ್ ಹಿಯರಿಂಗ್. ಬರೀ ಕೇಳೋದು ನೋಡೋದು ಅಲ್ಲ ಧರ್ಮ, ಮಾಡೋದು ಧರ್ಮದ. ಧರ್ಮವನ್ನೇ ಕೇಳು ಅಂದರೆ ಧರ್ಮವನ್ನೇ ಮಾಡು. ಧರ್ಮ ಮಾಡಬೇಕು, ಬರೀ ಕೇಳೋದು ಹೇಳೋದಲ್ಲ. ನಾವು ಭಾಳ ಮಂದಿ ಕೇಳ್ತೇವೆ, ಮಾಡೋರು ನೋಡ್ತೇವೆ, ಹೇಳೋರ್ದು ಕೇಳ್ತೇವೆ. ನೀವು ಮಾಡು ಆಗಂಗಿಲ್ಲ, ನಮಗೆ ಆಗಂಗಿಲ್ಲ. ಮತ್ತು ನಿಮಗೆ ಅಲ್ಲದೆ ದನಕ್ಕೆ ಆಗ್ತದೆ. ಧರ್ಮ ಮನುಷ್ಯರಿಗೆ ಹೇಳಿದ್ರೆ ದನಕ್ಕೆ ಹೇಳಿಲ್ರಿ. ಧರ್ಮ ಮನುಷ್ಯರಿಗೆ ಹೇಳಿದ ಆಗುವುದೇ ಹೇಳ್ಯಾರ. ಡಾಕ್ಟರ್ ದನಕ್ಕೆ ಹೇಳ್ಯಾರ, ಮನುಷ್ಯರು ಹೇಳ್ಯಾರ. ಮನುಷ್ಯರೇ ಡಾಕ್ಟರ್ ಆಗ್ಯಾರ, ಮನುಷ್ಯರೇ ಇಂಜಿನಿಯರ್ ಆಗ್ಯಾರ, ಮನುಷ್ಯರೇ ಮಿನಿಸ್ಟರ್ ಆಗ್ಯಾರ, ಮನುಷ್ಯರೇ MLA ಆಗ್ಯಾರ. ದನ ಆಗ್ಯಾವ. ನೀವು ಮಾಡಿಲ್ಲ, ಆಗಿಲ್ಲಪ್ಪ. ನೀವು ಓದಿಲ್ಲ ಡಾಕ್ಟರ್ ಆಗಿಲ್ಲ, ನೀವು ಓದಿಲ್ಲ ವಕೀಲ ಆಗಿಲ್ಲ, ನೀವು ಓದಿಲ್ಲ ಇಂಜಿನಿಯರ್ ಆಗಿಲ್ಲ, ನೀವು ಮಾಡಿಲ್ಲ MLA ಆಗಿಲ್ಲ, ಮಿನಿಸ್ಟರ್ ಆಗಿಲ್ಲ. ಇದನ್ನು ದನ ಮಿನಿಸ್ಟರ್ ಆಗ್ಯಾವ, MLA ಆಗ್ಯಾವ, ಡಾಕ್ಟರ್ ಆಗ್ಯಾವ. ಆಗೊಂಡಿಲ್ಲ ನಮ್ಮ ಕಡೆಯಿಂದ. ಅದು ಏನು ಮಾತಾಡಿದ್ರು? MLA ಅವರೇ ಆಗ್ತಾರೆ, ಮಿನಿಸ್ಟರ್ ಅವರೇ ಆಗ್ತಾರೆ, ಡಾಕ್ಟರ್ ಮನುಷ್ಯರೇ ಆಗ್ತಾರೆ. ಆಗೋದನ್ನೋ ಪ್ರಶ್ನೆ ಇಲ್ಲ. ನೀವು ಮಾಡಿಲ್ಲ, ಓದಕ್ಕೆ ತಯಾರಿಲ್ಲ,
ದುಡಕ್ಕೆ ತಯಾರಿಲ್ಲ ಸಾವುಕಾರ ಹಾಕಾನ, ಓದಕ್ಕೆ ತಯಾರಿಲ್ಲ ಏನಪ್ಪ ಅಂತ ಕೇಳಿದ್ರೆ ಆ ಮನುಷ್ಯ ಇಂಜಿನಿಯರಿಂಗ್ ಹಾಕಾನ, ಈ ಇಲೆಕ್ಷನ್ ಇದ್ದಕ್ಕೆ ತಯಾರಿಲ್ಲ ML ಹೆಂಗೆ ಹಾಕಾನ, ಹೆಂಗೆ ಹಾಕಾನ ನಮ್ಗೆ ಆಗಂಗಿಲ್ಲ. ಯಾಕೆ ಆಗಿಲ್ಲ? ML ಯಾರೂ ಆಗಿಲ್ಲ, ಡಾಕ್ಟರ್ ಯಾರೂ ಆಗಿಲ್ಲ, ಇಂಜಿನಿಯರ್ ಯಾರೂ ಆಗಿಲ್ಲ, ದೇವರು ಯಾರೂ ಆಗಿಲ್ಲ. ದೇವ್ರಿಗೆ ನಮಸ್ಕಾರ ಮಾಡ್ತೀರಲ್ಲ ಮಹಾತ್ಮರಿಗೆ, ಅಕ್ಕ ಮಾದೇವಿ ದೇವ್, ಬಸವಣ್ಣವ್ರ ದೇವ್, ಚನ್ನಬಸವಣ್ಣ ದೇವರು ಆಗ್ಯಾರಲ್ಲ. ಮಹಾತ್ಮರಿಗೆ ಮಾನವರು ಅಂತ ಕರೆದ್ರೆ ಪಾಪ ಬರ್ತದೆ ಅಂತ ಹೇಳ್ಯಾರ ಅವರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಅಕ್ಕ ಮಾದೇವಿ ಏನಂದ್ರೆ ಅವರು ಚನ್ನ ಮಲ್ಲಿಕಾರ್ಜುನ. ಬಸವಣ್ಣವ್ರಿಗೆ ಪರಮಾತ್ಮ ಅಂದರೆ ಮನುಷ್ಯ ಪರಮಾತ್ಮ ಆಗಿ ಬರ್ತದೆ, ಮನುಷ್ಯ ಮಹಾತ್ಮ ಆಗಿ ಬರ್ತದೆ, ಮನುಷ್ಯ ನರ ಆಗಿ ಬರ್ತದೆ, ಮನುಷ್ಯ ವಾನರ ಆಗಿ ಬರ್ತದೆ. ಏನಾಗಬೇಕಂತಿ? ದನ ಆಗ್ಬೇಕಂತಿ? ಪಶು ನರ? ನಿಮ್ಮ ಕೈಯಾಗದ ನೋಡ್ರಿ, ನಿಮ್ಮ ಕೈಯಾಗದ. ಏನಾಗಬೇಕಂತೀರಿ ವಿಚಾರ ಮಾಡಿ. ಏನು ದನ ಆಗ್ಬೇಕಂತೀರೋ, ಏನು ರಾಕ್ಷಸ ಆಗ್ಬೇಕಂತೀರೋ, ಏನು ಕತ್ತೆ ಆಗ್ಬೇಕಂತೀರೋ, ಏನು ಕಲ್ಲು ಆಗ್ಬೇಕಂತೀರೋ, ಏನು ಗಿಡ ಆಗ್ಬೇಕಂತೀರೋ, ಮನುಷ್ಯನ ಹಾಕಂತ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಕೀಟ ಪತಂಗಾದಿಯಾಗಿ ಮನುಷ್ಯ ತನ್ನ ಗುಣದಿಂದ ಗಿಡ, ಕಲ್ಲ, ಮರ, ಮನುಷ್ಯ, ಹಂದಿ, ರಾಕ್ಷಸ ದೇವರಾಕ್ಕನ್ರಿ. ನಮ್ಮ ಕರ್ಮಗಳು ನಮ್ಮನ್ನು ಮಾಡ್ತಾವೆ. ನಿನ್ನ ಬುದ್ಧಿಯಿಂದ ನೀನೇ ಕ್ಲಾರ್ಕ್ ಆದಿ, ನೀನೇ ಡಾಕ್ಟರ್ ಆದಿ, ನೀನೇ ಏನಪ್ಪ ಅಂತ ಕೇಳಿ ಸಾಹೇಬಾದಿ, ನೀನೇ ಪ್ಯೂನ್ ಆದಲ್ಲ. ಪ್ಯೂನ್ ಆದವ ನೀನೇ, ಸಾಹೇಬ್ ಆದವ ನೀನೇ, ಮಿನಿಸ್ಟರ್ ಆದವ ನೀನೇ, ML ಆದವ ನೀನೇ. ನಿನ್ನ ಬುದ್ಧಿ ನಿನ್ನ ಗುಣದಿಂದ ಏನು ಆಗಿ ಬರ್ತದೆ? ಮನುಷ್ಯ ಏನಾಗಿ ಬರ್ತಾ ಇಲ್ರಿ? ಮಿನಿಸ್ಟರ್ ಆಗಿ ಬರಂಗಿಲ್ಲ. ನೀ ಮನುಷ್ಯ ಇದ್ದಿ, ದನ, ಕತ್ತಿ, ಕುದುರಿ ದೇವರಾಗಿ ಬರ್ತದ. ದೇವರಾಗತಕ್ಕಂಥ ಈ ದೇಹವನ್ನು ದನ ಮಾಡಿಬಿಟ್ಟಲ್ಲಪ್ಪ, ದನ ಮಾಡಿಬಿಟ್ಟಲ್ಲ. ಮಹಾತ್ಮರು ಬಹಳ ಕರುಣೆಯಿಂದ ನಮ್ಗೆ ಹೇಳ್ತಾರೆ, ನೋಡಪ್ಪ ಅಲ್ಲ ಭಾಳ ಎಚ್ಚರಾಗಿ. ಏನು ಹೋಗ್ಯಾವ ದಿನ ನಮ್ಗೆ ಗೊತ್ತಿಲ್ಲ ಸ್ವಾಮಿಗಳೇ. ಈಗ ನೋಡ್ರಿ, ಇದು ಹೋಯ್ತು ಅಂದ್ರೆ ಮತ್ತೆ ಬರಂಗಿಲ್ಲ. ಬೀಜ ತೈಥೆ ಧ್ರುವಫಳ, ಚಂದನ ತೈಥೆ ಪರಿಮಳ, ಜಾಯಿ ತೈಥೇಳೆ ರಸ ಕೇವಳ ನಾಂದತಿ, ದೇಹ ತೈಥೆ ಕರ್ಮ, ರೂಪ ತೈಥೆ ಎಪ ನಾಮ, ಧನ ತೈಥೆ ಉತ್ತಮೋತ್ತಮ, ಸಕಲ ಧರ್ಮ ಸದಾ ವಸತಿ. ಮರಾಠಗೊಂದು ಹೇಳ್ತಾರೆ, ಬೀಜ ತೈಥೆ ಧ್ರುವಫಳ, ಎಲ್ಲಿ ಬೀಜದ ಅಲ್ಲಿ ಗಿಡ ಅದ, ಬೀಜ ಇಲ್ಲ ಅಂದ್ರೆ ಗಿಡ ಅದ, ಫಂಟೆ ಅದಾವ, ಹೂವದಾವ, ಕಾಯಿ ಅದಾವ ಇಲ್ಲ. ಬೀಜದಲ್ಲಿ ಎಲ್ಲ ಅದು, ಬೀಜ ಇಲ್ಲ ಅಂದ್ರೆ ಏನೂ ಇಲ್ಲ. ಚಂದನ ತೇಥೆ ಪರಿಮಳ, ಎಲ್ಲಿ ಹೂವದ ಅಲ್ಲಿ ಸುಗಂಧ ಅದ, ಎಲ್ಲಿ ಶ್ರೀಗಂಧ ಕಟ್ಟಿಗೆ ಅದ ಅಲ್ಲಿ ಸುಗಂಧ, ಕಟ್ಟಿಗೆ ಇಲ್ಲ ಅಂದ್ರೆ ಜಾಲಿ ಕಟ್ಟಿಗೆ ಸುಗಂಧ ಅದ. ಚಂದನ ಇದ್ದರೆ ಸುಗಂಧ ಇರ್ತದ. ಎಲ್ಲಿ ಮನುಷ್ಯನೇನಪ್ಪ ಅಂದ್ರೆ ನೀರದ ಅಲ್ಲಿ ಏನಪ್ಪ ಅಂದ್ರೆ ರಸ. ನೀರಿಲ್ಲಂದ್ರೆ ಹಣ್ಣದಾಗ ನೀರದ ಅಂತ ರಸ ಅದ, ಮಾವಿನಕಾಯಾಗ ನೀರು ಅಂಶಕ್ಕೆ ರಸ ಅದ, ನಿಂಬೆಗೆ ನೀರದ ತಗೊಂಡೆ ಹುಳಿ ಅದ. ಅದು ಇಲ್ಲಂದ್ರೆ ಎಲ್ಲಿ ರಸ ಅದ ಅಲ್ಲಿ ನೀರದ, ಎಲ್ಲಿ ದೇಹ ಅದ ಅಲ್ಲಿ ಕರ್ಮ ಅದ. ದೇಹ ತೇಥೆ ಕರ್ಮ, ದೇಹ ಇದ್ದು ನಾ ಕರ್ಮ ಮಾಡಂಗಿಲ್ಲ ಅಂದ್ರೆ ನೀ ದೇಹ ಅಲ್ಲ ಕಲ್ಲು ನೀ ಮನುಷ್ಯ ನೀ ಕಲ್ಲಿದ್ದಿ. ದೇಹ ತೇಥೆ ಕರ್ಮ, ರೂಪ ತೇಥೆ ನಾಮ, ಎಲ್ಲಿ ರೂಪದಲ್ಲಿ ಹೆಸರದ ಇಲ್ಲ, ಆಕಾರ ಇದ್ದಲ್ಲಿ ನಾಮ ಇರ್ತದೆ, ಆಕಾರ ನಾಮಿಲ್ಲ ಇಲ್ಲ. ಎಲ್ಲಿ ಆಕಾರದ ಅಲ್ಲಿ ಹೆಸರು ಇರ್ತದೆ. ಅದಕ್ಕೆ ಎಲ್ಲಿ ರೂಪದ ಅಲ್ಲಿ ನಾಮದ ಶಾಸ್ತ್ರ ಹೇಳ್ತಾರ, ಎಲ್ಲಿ ಧರ್ಮದ ಅಲ್ಲಿ ಸುಖ. ರೂಪದಲ್ಲಿ ಹೆಸರು ಇರ್ತದೆ, ಹಂಗೆ ಧರ್ಮ ಇದ್ದಲ್ಲಿ ಸುಖ ಇರ್ತದೆ. ತಿಳ್ಕೊಂಡೆ ಮಹಾತ್ಮರು ನಮಗೇನಪ್ಪ ಅಂತ ಕೇಳಿದರೆ, ಧರ್ಮವನ್ನು ಸುಖ ಬೇಕು ಅಂದ್ರೆ ಧರ್ಮ ಮಾಡು. ಸುಖ ಇಲ್ಲ ನಿನಗೆ ಬೇಡ ಆದ್ರೆ ಧರ್ಮ ಬಿಡು. ನಿನಗೆ ಸುಖ ಬೇಕು ಆನಂದ ಬೇಕು ಅಂದ್ರೆ ಧರ್ಮ ಮಾಡಲಿಕ್ಕೆ ಬೇಕು. ಧರ್ಮ ಬಿಟ್ಟು ಅಂತಂದ್ರೆ ಐತಿ ನೋಡುವುದೇನದ ರೀ,
ಕಣ್ಣಿನ ಧರ್ಮ ಏನದ? ನೋಡೋದು, ಕಿವಿದು ಕೇಳೋದು, ಬಾಯಿದು ಮಾತಾಡೋದು, ಕೈಯ ಹಿಡಿದು, ಕಾಲ ಹೌದಲ್ಲ ಧರ್ಮ ಅದ. ಹಿಡಿಯೋದಕ್ಕೆ ಏನಂತೀರಿ? ಕಾಲಂತೀರಿ. ಹಿಡಿಯೋದಕ್ಕೆ ಕೈ ಅಂತೀರಿ, ನಡೆಯೋದಕ್ಕೆ ಕಾಲಂತೆ, ನೋಡೋದಕ್ಕೆ ಕಣ್ಣಂತೀರಿ. ಅವು ತಮ್ಮ ಕೆಲಸ ಬಿಟ್ಟು ಅಂದ್ರೆ ಏನಂತೀರಿ? ಕಣ್ಣು ನೋಡಲಿಲ್ಲ ಅಂದ್ರೆ ಏನಂತೀರಿ? ಕಣ್ಣಂತೀರಿ, ಕುಡಂತೀರಿ. ಕಿವಿ ಕೇಳಿದ್ರೆ ಏನಂತೀರಿ? ಅದಕ್ಕೆ ಕಿವಿ ಅಂತೀರಿ, ಕಿವುಡಂತೀರಿ. ಕಾಲ ಕೈ ಹಿಡ್ಲೆ ನಡ್ಲಿ ಅಂದ್ರೆ ಹಿಡಿದಕ್ಕೆ ಕೈ ಅಂತ, ಹಿಡ್ಲಿ ಅಂದ್ರೆ ಕೈ ಏನಂದ್ರೆ ಅದಕ್ಕೆ ಹೊಡೆದ. ಅದಕ್ಕೆ ಹಿಡಿದಕ್ಕೆ ಕೈ ಅಂತಾರೆ, ನಡೆದಕ್ಕೆ ಕಾಲ ಅಂತಾರೆ, ಕೇಳೋದಕ್ಕೆ ಕಿವಿ ಅಂತಾರೆ, ಮಾತಾಡೋದಕ್ಕೆ ಬಾಯಿ ಅಂತಾರೆ, ನೋಡೋದಕ್ಕೆ ಅವು ಕೆಲಸ ಮಾಡಲಿ ಅಂದ್ರೆ ಏನನ್ಬೇಕ್ರಿ? ಅವ್ರು ಅರವಿ ಅಂಗಡಿ ಮುಂದೆ ಮೂರ್ತಿ ಇಟ್ಟಿರ್ತಾರೆ, ಅರವಿ ಅಂಗಡಿ ಮುಂದೆ ಇಟ್ಟಿರ್ತಾರೆ ಸ್ಟ್ಯಾಚು. ಕಣ್ಣು ಅದಾವೇನ್ರಿ ಅದಕ್ಕೆ? ಕಿವಿ ಅದಾವೇನ್ರಿ ಅದಕ್ಕೆ? ಕಾಲು ಅದಾವೇನು ಅದಕ್ಕೆ? ಕೈ ಇಲ್ಲ. ಮನುಷ್ಯ ನಂಗದ, ಮನುಷ್ಯತ್ವ ಇಲ್ಲದ್ರೊಳಗೆ. ಹೆಣ ಮನುಷ್ಯ ನಂಗದ ಇಲ್ಲ. ಹಂಗೆ ಯಾವ ಮನುಷ್ಯ ನೋಡು ಕೆಲಸ, ಕಣ್ಣು ಕೆಲಸ, ಪರಮಾತ್ಮ ನೋಡದಿದ್ರೆ, ಪರಮಾತ್ಮ ಕೇಳದಿದ್ರೆ, ಪರಮಾತ್ಮ ನಾಮಸ್ಮರಣೆ ಮಾಡದಿದ್ರೆ, ಪರಮಾತ್ಮ ಪೂಜೆ ಮಾಡದಿದ್ರೆ, ಪರಮಾತ್ಮ ಮಂದಿರಕ್ಕೆ ಹೋಗದಿದ್ರೆ, ಪರಮಾತ್ಮ ನೆನೆದಿದ್ರೆ ಅದು ಹೆಣ, ಮನುಷ್ಯ ಅಲ್ಲ. ಅಂಗಡಿಯಾಗಿಟ್ಟು ಮೂರ್ತಿ. ತಮಾನಿ ಮನುಷ್ಯಾಗಿ ಹಣ ಬೇಡ, ಮನುಷ್ಯನಾಗಿ ಮಹಾದೇವ ಆಗಲಿಕ್ಕೆ ಪರಮಾತ್ಮ ನೆನೆದು ಕೊಟ್ಟಾನೆ. ಅದು ಬಹಳ ಸರಳ ಅದ್ರಿ. ಮಹಾದೇವ ಹಾಕಿ ಏನು ಜರುತ್ತಿಲ್ಲ. ನೋಡುದೇ ನೋಡು, ಕೇಳುವುದೇ ಕೇಳು, ಆಡೋದೇ ಆಡು, ಮಾಡುವುದೇ ಮಾಡು, ಹೋಗತ್ತೆ ಹೋಗು, ಬಸ್ ಮುಗಿತು. ಮತ್ತೇನು ಕೆಲಸ ಅದ್ರಿ? ಈಗ ಏನು ನಾವು ವಿರುದ್ಧ ಮಾಡಕತ್ತೇವೆ, ಅದಕ್ಕೆ ಸಮಸ್ಯೆ ಬಂದದ. ಕರೆಂಟ ಬಲ್ಬ ಫ್ಯಾನ್ ತಿರುಗಿಸ್ಬೇಕು. ಮಂದಿ ಜೀವ ತಗೋತಂದ್ರೆ ಕಟ್ ಮಾಡ್ತೀರಿ, ಮೇಲೆ ಕಟ್ ಮಾಡ್ತೀರಿ. ಫ್ಯಾನ್ ತಿರುಗಿದ್ರೆ ಹಿಡಿತೀರಿ, ಬಲ್ಬ್ ಹುಡುಗರು ಹಿಡಿತೀರಿ. ಕರೆಂಟ್ ಹೊಡೆಯಕತ್ತು ಅಂದ್ರೆ ಕಟ್ ಮಾಡ್ತೀರಿ. ಮನುಷ್ಯನ ಜೀವನದಲ್ಲಿ ಏನು ನೋಡ್ಬೇಕು, ಏನು ಕೇಳಬೇಕು, ಏನು ಮುಟ್ಬೇಕು, ಏನು ತಿನ್ಬೇಕು. ಕರೆಂಟ್ ಹೊಡೆಯಕತ್ತು ಅಂದ್ರೆ, ಪಾಪ ಬರಕತ್ತು ಅಂದ್ರೆ ಕಟ್ ಮಾಡ್ಬೇಕಂದ್ರೆ ಕನೆಕ್ಷನ್ ಕಟ್ ಮಾಡಬೇಕು. ಅದಕ್ಕೆ ಮಹಾತ್ಮರು ಅಲ್ಲದ್ದನ್ನು ನೋಡಿದರೆ, ಅಲ್ಲದ್ದನ್ನು ಮುಟ್ಟಿದರೆ, ಅಲ್ಲದ್ದು ನೋಡಿ ಖಂಡಿಸುವೆನು. ನೋಡಬಾರ್ದು, ನೋಡಿದ್ರೆ ಕಣ್ಣು ಕಳ್ಕೊಂಡ್ರೆ ಶರಣರು. ಮುಟ್ಟಬಾರ್ದನ್ನು ಮುಟ್ಟಿದ್ರೆ ಕೈ ಕತ್ತರಿಸ್ಕೊಂಡ್ರೆ ಶರಣರು. ಬೇಡ, ಸಾಯುವುದಲೇಸು ಅಂತಾರೆ ಪುಣ್ಯಾತ್ಮರೇ. ನಮಗೆಲ್ಲನೂ ಗೊತ್ತಿಲ್ಲ ಅಂತ ಯಾವ ಮಾತಿಲ್ಲ. ಬೀಜದಲ್ಲಿ ಹಣ್ಣು ಇರ್ತವೆ, ಚಂದನ ಕಟ್ಟಿಗಿದ್ದಲ್ಲಿ ಸುಗಂಧ ಇರ್ತದೆ, ನೀರಿದ್ದಲ್ಲಿ ರಸ ಇರ್ತದೆ, ದೇಹ ಇದ್ದಲ್ಲಿ ಸತ್ಕರ್ಮ ಇರ್ತವೆ, ರೂಪ ಇಲ್ಲದ ಅಲ್ಲಿ ನಾಮ ಇರ್ತದೆ, ಧನ ಇದ್ದಲ್ಲಿ ಧರ್ಮ ಇರ್ತದೆ, ಧರ್ಮ ಇದ್ದಲ್ಲಿ ಸುಖ ಇರ್ತದೆ. ಇದು ಭಾಳ ಚಂದ, ನಮಗೆಲ್ಲ ಗೊತ್ತದಿಲ್ಲ. ಬೀಜಿಲ್ಲೇ ಹಣ್ಣು ಬರಂಗಿಲ್ಲ, ಚಂದನ ಕಟ್ಟಿಗಿಲ್ಲೇ ಸುಗಂಧ ಇರಂಗಿಲ್ಲ, ನೀರಿಲ್ಲೇ ರಸ ಇರಂಗಿಲ್ಲ. ಹಣ್ಣದಾಗ ನೀರದ ಅಂತ ರಸ ಅದ, ನೀರಿಲ್ಲೇ ರಸ ಇರಂಗಿಲ್ಲ. ಜಗತ್ತಿನೊಳಗೆ ದೇಹ ಇಲ್ಲೇ ಪುಣ್ಯಕರ್ಮ ಆಗುವುದಿಲ್ಲ. ನಿಮಗಿಂತಹದ್ದು ಪರಮಾತ್ಮ ದೇಹ ಕೊಟ್ಟಾನೆ. ಈಗ ಪ್ರಯತ್ನ ಮಾಡಿ ಧರ್ಮಂ ಭಜಸ್ವ. ನಾವು ಭಜ ಅಂದ್ರೆ ಏನ್ರಿ? ತಾಳ್ಕೊಟ್ಟೋದಲ್ಲ, ಸ್ವೀಕರಿಸುವುದು, ಮಾಡೋದು. ಭಜ ಸೇವಾಯಾಮ್, ಧರ್ಮ ಮಾಡೋದು. ಪರಮಾತ್ಮ ನಮ್ಮ ಶರೀರ ಕೊಟ್ಟ ಅಂದ್ರೆ ಜನ ವಿಚಾರ, ಎಷ್ಟು ರೊಕ್ಕ ಗಳಿಸೀನಿ, ಎಷ್ಟು ಮನೆ ಕಟ್ಟೀನಿ, ಎಷ್ಟು ಮಾಡೇ ಕಟ್ಟೀನಿ ಅಲ್ಲ, ಅವು ಯಾವ ಬರುವುದಿಲ್ಲ ನಮ್ಮ ಜೊತೆಗೆ. 10 ಮಡಿ ಕುಂತು ಲೆಕ್ಕ ಮಾಡಿ, ಇವತ್ತು ನಾ ಪುಣ್ಯ ಎಷ್ಟು ಮಾಡೀನಿ, ಕಣ್ಣಿನಿಂದ, ಕಿವಿಯಿಂದ, ಕಾಲಿನಿಂದ, ಕೈಯಿಂದ, ಬಾಯಿಯಿಂದ, ರೊಕ್ಕಿನಿಂದ, ಶರೀರ ಪುಣ್ಯ ಎಷ್ಟು ಮಾಡೀನಿ. ಬರೋದು ನಮ್ಮ ಜೊತೆಗೆ ಅದೇ ಅದ ರೀ.
ಧರ್ಮಾನು ಗಚ್ಚತಿ ಜೀವ ಏಕ. ನಿಮ್ಮ ಜೊತೆಗೆ ಬರೋದು ಒಂದು ಧರ್ಮ, ಯಾರೂ ಬರಂಗಿಲ್ಲ, ಯಾರೂ ಬರಂಗಿಲ್ಲ. ಧರ್ಮನೇ ಬರ್ತದೆ. ಯಾವ್ದು ನಮ್ಮ ಜೊತೆಗೆ ಬರ್ತದೆ ಅದು ನಾವು ಗಳಿಸಕತ್ತಿಲ್ಲ, ಬರಲಾರ್ದೆ ಗಳಿಸಕತ್ತೀವಿ, ಬರಲಾರ್ದೆ ಎಲ್ಲ ಬಿಟ್ಟು ಹೋಗೋದೇ ಗಳಿಸಕತ್ತೀವಿ. ಎಷ್ಟು ವ್ಯಾಪಾರ ಮಾಡಿದಿ ಇಲ್ಲ, ಎಷ್ಟು ಉಳ್ದದ ಅನ್ನೋದು ವ್ಯಾಪಾರಿಗೆ ಮುಖ್ಯ. ಲಾಕ್ ಮಾಡಿದ್ರೆ ಲಾಕ್ ಹೋಯ್ತು, ಹೊತ್ತು ಮಾಡಿದ್ರೆ ಜಮಾ ಇಲ್ಲ, ಏನು ವ್ಯಾಪಾರ ಅಂತಾರೆ ಅದಕ್ಕೆ. ಹಂಗೆ ಸಾಯಿ ಟೈಮ್ ನೀನು ಲೆಕ್ಕ ತೆಗಿ, ಹೆಂಡ್ತಿ ಗಂಡ ರೊಕ್ಕ ಬಂತ ಹೋದಪ್ಪ, ಪುಣ್ಯಾತ್ಮ ಇದೆ ಬಸ್, ಅದೊಂದೇ ಕೆಟ್ಟ ದುಷ್ಟ ಅದೊಂದೇ. ಪರಂತು ನಾವಿಷ್ಟು ಬೇಖಬರಿದ್ದೇವೆ, ಧನಕ್ಕಾಗಿ ಕೀರ್ತಿ ವಾರ್ತೆಗಾಗಿ ಮಾಡಬಾರ್ದನ್ನು ಮಾಡ್ತೇವೆ, ಮಾಡಿ ಗಳಿಸ್ತೇವೆ, ಗಳಿಸಿ ಎಲ್ಲ ಇಲ್ಲೇ ಬಿಟ್ಟು. ಅದಕ್ಕೆ ಮಹಾತ್ಮರು ನಮಗೆ ಎಚ್ಚರ ಮಾಡಿ ಹೇಳ್ಕತ್ತಾರೆಪ್ಪ ಅಂದ್ರೆ, ನಿನ್ನ ಜೊತೆಗೆ ಬರತಕ್ಕಂಥದ್ದನ್ನು ಗಳಿಸು, ಅದೇ ಗಳಿಸೋಕೆ ಪ್ರಯತ್ನ ಮಾಡು. ಏನು ಬರ್ತದೆ? ನಿರ್ಮಲ ಕರ್ಮ ಧರ್ಮ ಬರ್ತದೆ. ನಿರ್ಮಲ ಕರ್ಮ ಸದ್ಗತಿಯ ಸಾಧನೆ ನೋಡ, ನಿರ್ಮಲ ಕರ್ಮ ಜ್ಞಾನಕ್ಕೆ ಆಕಾರ ನೋಡ, ಕಾರಣ ನೋಡ. ನಿರ್ಮಲ ಕರ್ಮ ಕಪಿಲ ಸಿದ್ಧತೆನ್ಮ ಮಲ್ಲಿಕಾರ್ಜುನ ಕೂಡುವ ಕೋಟ ನೋಡ. ಧರ್ಮ ಯಾಕೆ ಮಾಡ್ಬೇಕ್ರಿ? ಯಾಕೆ ಮಾಡಂತ ನಿಮಗೆ ಧರ್ಮ ಮಾಡೋ ಧರ್ಮ ಯಾಕಂತ ಹೇಳ್ತಾರ ಅವರು. ನಿರ್ಮಲ ಸದ್ಗತಿಗೆ ಕಾರಣ ನೋಡ. ಎಲ್ಲ ಚಲೋ ಐತ್ರಿ, ಕಡಿ ಚಲೋ ಇರ್ಬೇಕಲ್ರಿ, ಎಲ್ಲ ಮಾಡಿದ್ರಿ ಪಾಪ ಕಡಿ ಚಲೋ ಆಗಿಲ್ಲ. ಸದ್ಗತಿ 4 ಮಂದಿ ಬಾಯಾಗಿರ್ಬೇಕು, ಮಹಾತ್ಮನಿಗೆ ಒಳ್ಳೆಯಿರಬೇಕು. ಅದು ಯಾಕೆ? ಸದ್ಗತಿ, ಅದೇ ಕಾರಣ. ನಿರ್ಮಲ ಕರ್ಮ ಸದ್ಗತಿಗೆ ಕಾರಣ ನೋಡ, ನಿರ್ಮಲ ಕರ್ಮ ಜ್ಞಾನಕ್ಕೆ ಕಾರಣ ನೋಡ. ಅರ್ಧ ಸ್ವಚ್ಛ ಇದ್ರೆ ಬಣ್ಣ ಕೊಂಡಿರ್ತದೆ, ಹೊಲಸದಿ ಮೇಲೆ ಬಣ್ಣ ಕೊಂಡಂಗಿಲ್ಲ ರೀ, ಕೊಂಡಿರ್ತದೆ ಹೊಲಸದಿ ಮೇಲೆ ಬಣ್ಣ. ಹಾಗೆ ಹೃದಯ ಸ್ವಚ್ಛ ಇದ್ರೆ ಭಕ್ತಿ, ಹೃದಯ ಸ್ವಚ್ಛ ಇದ್ರೆ ಜ್ಞಾನ. ಹೊಲಸರಿಯ ಮೇಲೆ ಯಾರ ರಂಗನೂ ಕೂಡಂಗಿಲ್ಲ. ನನ್ನ ಮನಸ್ಸು ಹೊಲಸಿತ್ತು ಅಂದ್ರೆ ಅಲ್ಲಿ ಏನು ಭಗವಂತನ ಕೃಪಾ, ಆ ಭಕ್ತಿ ಬರಂಗಿಲ್ಲ, ಜ್ಞಾನ ಬರಂಗಿಲ್ಲ. ನಿರ್ಮಲ ಮನ ಭಕ್ತಿಗೆ ಕಾರಣ ನೋಡ, ನಿರ್ಮಲ ಮನ ಜ್ಞಾನಕ್ಕೆ ಕಾರಣ ನೋಡ. ಅಷ್ಟೇ ಅಲ್ಲ, ನಿರ್ಮಲ ಮನ ಮಲ್ಲಿಕಾರ್ಜುನ ಕೂಡುವ ಕೂಟ ನೋಡ. ದೇವರ ರೊಕ್ಕಿದ್ದವ್ರಿಗೆ ವರದಾನ, ಸುಂದರಿದ್ರು ವರದಾನ ಅಂತ ಕೇಳಿರಿ? ಎಲ್ಲರೂ ಕೇಳಿರಿ? ರೊಕ್ಕಿದ್ದವ್ರು ಬಿಟ್ಟವ್ರು ಕಂಡಾರ, ಹೆಂಡ್ರ ಮಕ್ಕಳು ಇದ್ರು ಬಿಟ್ಟವ್ರು ಕಂಡಾರ. ಅದರ ಮೇಲೆ ಪ್ರೇಮ ಇದ್ದವ್ರು ಯಾರಿಗೆ ಪರಮಾತ್ಮ ಸಿಕ್ಕಾನಂತ ನೀವು ಎಲ್ಲರೂ ಕೇಳಿರಿ? ಅವು ಎಲ್ಲ ಇದ್ರು ಕೂಡ ಅದರೆಲ್ಲ ನ್ಯಾಯ ತೆಗೆದು ಪರಮಾತ್ಮ ಇಟ್ಟವ್ರಿಗೆ ದೇವ್ರ ಕಂಡನಂತ ಕೇಳಿರಲ್ಲ. ಅವ್ರು ಬಿಟ್ಟು ಹೋಗ್ಯಾರ ಅಂತಲ್ಲ, ಅದರ ಪ್ರೀತಿ ಪರಮಾತ್ಮನ ಮೇಲೆ ಇಟ್ಟರು ಅಂತ ಅವ್ರಿಗೆ ಸಿಕ್ಕಾನಲ್ರಿ. ಲಕ್ಷ್ಯ ಇಡ್ಬೇಕ್ರಿ ಪುಣ್ಯಾತ್ಮರೇ. ಈ ದಾರಿಗೆ ಬಂದಿರಿ ಅಂದ್ರೆ ಎಲ್ಲರ ಮೇಲೆ ಪ್ರೀತಿ ಕಳೆದು ಅದ್ರ ಮೇಲೆ ಇಡ್ಬೇಕು. ಹೆಂಗೆ ಹೆಣ್ಮಗಳು ಮಕ್ಕಳು ಹುಟ್ಟಕ್ಕಂತ ಮೇಲೆ ಗಂಡನ ಮೇಲೆ ಭಾಳ ಜೀವ ಇರ್ತಾರೆ. ಕೂಸು ಹುಟ್ಟಿದ ಮೇಲೆ ಗಂಡನ ಮೇಲೆ ಪ್ರೀತಿ ತೆಗೆದೆಲ್ಲ ಕೂಸಿನ ಮೇಲೆ ಹೆಂಗೆ ಇಡ್ತಾರೆ. ಹಾಗೆ ನಾವು ಸಂಸಾರದ ನಮ್ಮ ಮನಸ್ಸು ನಮ್ಮ ಭಕ್ತಿ ಹುಡ್ತು ಅಂದ್ರೆ ಎಲ್ಲ ಪ್ರೀತಿ ಸಂಸಾರ ಅದ್ರ ಮೇಲೆ ಇಡಬೇಕು ನಮ್ಮ ಪ್ರೀತಿ. ಕೂಸಿನ ಬಿಟ್ಟು ಗಂಡನ ಬೆತ್ತದ್ರೆ ಕೂಸು ಬದುಕ್ತದೇನ್ರಿ? ಕೂಸು ದೊಡ್ಡದಾಗ್ತದೇನ್ರಿ? ಚಂತನ ಕೂಸಿನ ಸುತ್ತ ಓಡಾಡ್ತಾಳೆ ಅವ್ವ, ಗಂಡನ ಮರಿತಾಳೆ, ಕೂಸಿನ ಹಿಡಿತಾಳೆ. ನನ್ನ ವಂಶ ಬೆಳೆಸ್ತದಂತಾಳೆ, ನನ್ನ ಮುಂದೆ ಕಾಪಾಡ್ತದಂತಾಳೆ. ಹಾಗೆ ನಾವು ಪ್ರಪಂಚದೊಳಗೆ ಮನಸ್ಸಿನ ಭಕ್ತಿ ಜ್ಞಾನ ಹುಡ್ತು ಅಂದ್ರೆ ಅದು ನಮ್ಮನ್ನು ಕಾಪಾಡ್ತದ ರೀ, ನಮ್ಮನ್ನು ಕೀರ್ತಿ ತರ್ತದ ರೀ. ಪರಮಾತ್ಮನ ಕೃಪಾ ಅದ ರೀ, ಏನು ಕಡಿಮೆ ಅದ ರೀ? ಗುರು ಕೃಪಾ ಅದ ರೀ, ಏನು ಕಡಿಮೆ ಅದ ರೀ? ಹೆಣ್ತಿ ಗಂಡ ಕೃಪಾ ಅದ ರೀ, ಏನು ಸಿಕ್ಕದ ರೀ? ಹೆಣ್ತಿ ಬಿಟ್ಟಾಳ, ಗಂಡು ಬಿಟ್ಟಾನ, ಅಣ್ಣ ಬಿಟ್ಟಾನ, ತಮ್ಮ ಬಿಟ್ಟಾನ, ದೇವರು ನಂಬೋದ್ರ ಕೈ ದೇವರು ಬಿಟ್ಟಾನಂತ ಎಲ್ಲರೂ ಕೇಳಿರಿ ಜಗತ್ತಿನಾಗ. ಪರಂತು ಯಾರು ಕೈ ಬಿಡ್ತಾರ ಅವ್ರಿಗೆ 100ಕ್ಕೆ 100 ನಂಬ್ತೇವೆ. ಯಾರು ನಮ್ಮ ಕೈ ಬಿಡಂಗಿಲ್ಲ ಅವ್ರನ್ನ ನಂಬಂಗಿಲ್ಲ. ಇದೇ ನಮ್ಮ ಪಾಪ, ಇದೇ ನಮ್ಮ ದುರ್ಬುದ್ಧಿ. ಅದಕ್ಕೆ ಮಹಾತ್ಮರು ಮ್ಯಾಲಿನ ಮೇಲೆ ಎಚ್ಚರ ಮಾಡ್ತಾರೆ. ಹೇಳಪ್ಪ, ಎಲ್ಲಕ್ಕೆ ನನಗೆ ಬೇಕಾದವರು ದೇವ್ರು, ಮತ್ತಾರಿಲ್ಲ. ದೇವರಂತ ಮನುಷ್ಯ
ಯಾರು ಬಿಟ್ಟು ನಮ್ಮ ಕೈ ಬಿಡಲಾರ್ದ ದೇವರ ಇತಿಹಾಸ ಪುರಾಣ ಕೇಳಕತ್ತೀರಿ, ಓದಿರಿ, ನೋಡಿರಿ. ಇವರೆಲ್ಲರ ಕೈ ಬಿಟ್ಟದ್ದು ನೋಡಿರಿ. ನಿಮ್ಮ ದುನಿಯಾದಾಗ ನೋಡಿರಿ, ಗಂಡ ಕೈ ಬಿಟ್ಟಾನ, ಹೆಣ್ಣು ಕೈ ಬಿಟ್ಟದ, ಹಣ್ಣು ಬಿಟ್ಟಾನ, ತಮ್ಮ ಬಿಟ್ಟಾನ. ಪರಮಾತ್ಮ ಬಿಟ್ಟಿಲ್ಲ, ಬಿಡಂಗನೂ ಇಲ್ಲ. ಗುರು ಬಿಟ್ಟಿಲ್ಲ, ಬಿಡಂಗಿಲ್ಲ. ಬಿಡೋವನಿಗೆ ದೇವರು ಗುರು ಅನ್ನಂಗಿಲ್ಲ. ಅದಕ್ಕೆ ಸಂಸಾರ ಬಿಡು ಅಂತ ನಮಗೆ ಯಾರೂ ಹೇಳಿಲ್ಲ, ಬಿಡು ಅಂತ ಯಾರೂ ಹೇಳಿಲ್ಲ. ಅದರ ಜೊತೆಗೆ ಪರಮಾತ್ಮನ ಹಿಡಿ, ಗುರುವಿನ ಹಿಡಿ. ಇವ್ರ ಪ್ರಸನ್ನ ಕೈ ಬಿಟ್ಟರು ಅವ ಬಿಡಂಗಿಲ್ಲ. ಅದಕ್ಕೆ ಹಿಡ್ಕೊಂಡು ಇರು ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ತಾರೆ. ಅದರಿಂದ ನಮ್ಮನ್ನು ಕಾಪಾಡೋದು ಯಾವುದು ಅಂತ ಕೇಳಿದ್ರೆ ಧರ್ಮ. ಧರ್ಮ ರೂಪ ಪರಮಾತ್ಮ. ಆ ಧರ್ಮ ನಾವು ಎಲ್ಲಿದ್ದರೂ, ಎಲ್ಲಿ ನೀವು ಅಡವೆಗಿರ್ರಿ, ಊರಾಗಿರ್ರಿ, ಎಲ್ಲಿರ್ರಿ, ಧರ್ಮ ನಿಮ್ಮ ಜೊತೆಗೆ ಇರ್ತದೆ, ನಿಮ್ಮ ಬಿಟ್ಟು ಇರಂಗಿಲ್ಲ. ಹೆಣ್ತಿ ಊರಾಗಿರ್ತಾಳೆ, ಗಂಡ ಊರಾಗಿರ್ತಾನೆ, ಮಕ್ಕಳು ಊರಾಗಿರ್ತಾರೆ, ರೊಕ್ಕ ಬ್ಯಾಂಕ್ನಾಗ ಇರ್ತಾವೆ. ಧರ್ಮ ನಿಮ್ಮ ಜೊತೆಗೇನೆ ಇರ್ತದೆ. ಯಾವುದು ಜೊತೆಗೆ ಇರ್ತೋ ಅದು ಬಿಟ್ಟು ತಿರುಗಾಡಿ, ಯಾರು ಬರಂಗಿಲ್ಲ ಅವ್ರಿಗೆ ತಗೊಂಡು ತಿರುಗಾಡ್ಬೇಕಂತೇಳಿ. ಎಂಥ ಮೂರ್ಖತನ ಅದ. ಅದಕ್ಕೆ ಪುಣ್ಯಾತ್ಮರೇ, ಧರ್ಮವನ್ನು ನಂಬಿದವರಿಗೆ, ಧರ್ಮದಿಂದ ನಡೆಯುವವರಿಗೆ, ಧರ್ಮದ ನುಡಿಯುವವರಿಗೆ ಯಾರಿಗೆ ಏನಾಗ್ಯದ ಅಂತ ಕೇಳಿದರೆ, ಧರ್ಮದಿಂದ ನಡೆದವರಿಗೆ, ನುಡಿದವರಿಗೆ ಏನೇನು ಸಿಕ್ಕದ ಅನ್ನೋದು ನಾಳೆಗೆ ಸಮಯ ಆಗ್ಯದ. ಮತ್ತು ಅದನ್ನು ವಿಚಾರ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿಗೆ ಮುಗಿಸ್ತಾರೆ.